ಮಂಗಳ ಗ್ರಹವನ್ನು ತಲುಪಿದ ಮೊದಲ ಏಷ್ಯಾದ ರಾಷ್ಟ್ರ ಜಪಾನ್ ಅಲ್ಲ, ಚೀನಾ ಅಲ್ಲ, ನಿಮ್ಮ ಭಾರತ, ನಮ್ಮ ಭಾರತ. ಇನ್ನೊಂದು ಯಾವುದೋ ದೇಶದ ಇನ್ನೊಂದು ಉಪಗ್ರಹ ಇರುತ್ತೆ, ಅವಕ್ಕೂ ಅಪಘಾತ ಡಿಕ್ಕಿ ಹೊಡೆಯೋ ಸಾಧ್ಯತೆ, ಆ ಸಾಧ್ಯತೆನೂ ಆಗ್ತಾ ಇದೆ. ಒಂದು ಅಮೆರಿಕ, ಒಂದು ರಷ್ಯಾ ಉಪಗ್ರಹ ಡಿಕ್ಕಿನೇ. ಅತ್ಯಂತ ನಂಬಿಕಾರ್ಹವಾದ ರಾಕೆಟ್ PSLV ಇದನ್ನ ನಿರ್ಮಾಣ ಮಾಡಿದ್ವಿ. ಇದು ಸುಮಾರು 350ಕ್ಕೂ ಹೆಚ್ಚು ವಿದೇಶಿ ಉಪಗ್ರಹಗಳನ್ನೇ ಉಡಾಯಿಸಿದೆ. ಭಾರತದಿಂದ ಉಪಗ್ರಹ ಉಡಾವಣಾ ಸೇವೆಯನ್ನ ಬಯಸಿ ಇತರ ರಾಷ್ಟ್ರಗಳು ಬಂದಿದೆ, ಅಮೆರಿಕಾದ ಕಂಪನಿಗಳು ಬಂದಿದೆ. ಒಂದಲ್ಲ ಎರಡಲ್ಲ, 67 ಕೋಟಿ ಕಿಲೋಮೀಟರ್ ದೂರ 10 ತಿಂಗಳುಗಳಲ್ಲಿ ಪ್ರಯಾಣ ಮಾಡಿ ಮಂಗಳ ಗ್ರಹದಿಂದ ಕೇವಲ 400 ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗಂಗೆ ಮಾಡಿದ್ರು ನಮ್ಮ ವಿಜ್ಞಾನಿಗಳು. ಆ 400 ಕಿಲೋಮೀಟರ್ ಏನಾರ ಕಮ್ಮಿ ಆಗೋಗಿದ್ರೆ ಅದು ಹೋಗಿ ಮಂಗಳ ಗ್ರಹಕ್ಕೆ ಅಪ್ಪಳಿಸ್ಬಿಟ್ಟಿರೋದು. ಈ ನೌಕೆಗೆ ಹಲೋ ಅಂದಿದ್ದು ಅಲ್ಲಿ ಹೋಗಕ್ಕೆ 12 ನಿಮಿಷ, ಅದು ಅಲ್ಲಿಂದ ಹಲೋ ಅಂದ್ರೆ ಇನ್ನು 12 ನಿಮಿಷ. ನೀವು ಸ್ಟೀರಿಂಗ್ ಇಟ್ಕೊಂಡು ಡ್ರೈವ್ ಮಾಡ್ತೀರಾ ಇಲ್ಲಿಂದ? ಸಾಧ್ಯ ಇಲ್ಲ. ಅದರ ಎಲೆಕ್ಟ್ರಾನಿಕ್ ಮೆದಲ್ಗೆ ವಹಿಸ್ಕೊಟ್ಬಿಟ್ಟಿದ್ದೀವಿ. ನಾವು ಚಂದ್ರನಲ್ಲೂ ಮಂಗಳನಲ್ಲೂ ಸೈಟ್ ತಗೊಳ್ಳೋ ದಿನ ಬರ್ತಾವ? ಮಂಗಳ ಗ್ರಹದ ಅನ್ವೇಷಣೆಗಾಗಿ ನಾವು ಒಂದು ನೌಕೆನ ಕಳಿಸಿದ್ವಿ, ಮಂಗಳ ಕಕ್ಷಾ ಅಭಿಯಾನ ನೌಕೆ ಅಥವಾ ಮಂಗಲ್ಯಾನ್ ಅಂತ ಎಲ್ಲ ಸಾಮಾನ್ಯವಾಗಿ ಎಲ್ಲ ಮಾಧ್ಯಮಗಳಲ್ಲಿ ಅದಕ್ಕೆ ಆ ಹೆಸರೇ ಕೊಟ್ಬಿಟ್ಟು. ಉಡಾವಣೆ ಆಗಿದ್ದು ನವೆಂಬರ್ 5, 2013. ಬಹುಶಃ ಮಧ್ಯಾಹ್ನ 2:38 ಇರ್ಬೋದು ಅನ್ಸುತ್ತೆ, ಜ್ಞಾಪಕ ಇದೆ ನನಗೆ. ಕಡೇ ಸೆಕೆಂಡ್ ತನಕ ಸರಿಯಾಗಿಲ್ಲ ಅಂದರೆ ಮಂಗಳ ಗ್ರಹದ ಸ್ಥಾನ ಭೂಮಿ ಸ್ಥಾನ ಸೂರ್ಯನ ಸುತ್ತ ಚೇಂಜ್ ಆಗೋಗ್ಬಿಡುತ್ತೆ, ಬದಲಾಗೋಗ್ಬಿಡುತ್ತೆ. ಅವಾಗ ನೀವು ದಕ್ಷವಾಗಿ ಹೋಗೋಕ್ಕಾಗಲ್ಲ. ಹಾಗಾಗಿ ಕಡೇ ಸೆಕೆಂಡ್ ಯಾವ ಸೆಕೆಂಡ್ನಲ್ಲಿ ಉಡಾಯಿಸ್ಬೇಕು ಅದೇ ಸೆಕೆಂಡಲ್ಲಿ ಉಡಾಯಿಸ್ಬೇಕು. ಆ ರೀತಿ ಉಡಾಯಿಸಿದ್ದೀವಿ. ಸೊ 1 ಸೆಕೆಂಡ್ ಹೆಚ್ಚು ಕಮ್ಮಿ ಆಗಂಗಿಲ್ಲ? ಆಗಕ್ಕಾಗಲ್ಲ. ಯಾಕೆ? ಆದರೆ ಇನ್ನೊಂದು ಸ್ವಲ್ಪ ಇಂಧನ ಬೇಯಿಸಿ ನೀವು. ಹಾಗಾದ್ರೆ ಆಗದೆ ಏನಿಲ್ಲ, ಆಗತ್ತೆ. ವೇಸ್ಟ್ ಯಾಕೆ ಮಾಡ್ತೀರಾ? ಅಪವ್ಯಯ ಯಾಕೆ ಮಾಡ್ತೀರಾ? ನ್ಯಾಷನಲ್ ವೇಸ್ಟ್ ಯಾಕೆ? ಹೇಳಿದ ಟೈಮಿಗೆ ಅದು ಉಡಾಯಿಸಲ್ಪಡ್ತು. ಭೂಮಿ ಸುತ್ತಿತು ಮಂಗಳಯಾನ ನೌಕೆ ಸುಮಾರು ಹತ್ತಿರ 1 ತಿಂಗಳು ಅಂತ 1 ತಿಂಗಳು ಅಲ್ಲದೆ ಇರ್ಬೋದು, ಒಂದು 3 ವಾರ. ಆಮೇಲೆ ಒಂದಲ್ಲ ಎರಡಲ್ಲ, 67 ಕೋಟಿ ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಅಂತರಿಕ್ಷದ ಭಯಂಕರವಾದ ಪರಿಸರದಲ್ಲಿ 67 ಕೋಟಿ, ಜ್ಞಾಪಕ ಇರಲಿ, 667 ಮಿಲಿಯನ್ ಕಿಲೋಮೀಟರ್ಸ್ ಅಂದರೆ 67 ಕೋಟಿ, 667 ಮಿಲಿಯನ್ ಅಂದರೆ 67 ಕೋಟಿ ಕಿಲೋಮೀಟರ್ಗಳ ದೂರ ಪ್ರಯಾಣ ಮಾಡಿ 67 ಕೋಟಿ ಕಿಲೋಮೀಟರ್ಗಳನ್ನು 10 ತಿಂಗಳುಗಳಲ್ಲಿ ಪ್ರಯಾಣ ಮಾಡಿ ಮಂಗಳ ಗ್ರಹದಿಂದ ಕೇವಲ 400 ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗಂಗೆ ಮಾಡಿದ್ರು ನಮ್ಮ ವಿಜ್ಞಾನಿಗಳು. ಹೆಂಗೆ ಸಾಧ್ಯ? ಆ 400 ಕಿಲೋಮೀಟರ್ ಏನಾರ ಕಮ್ಮಿ ಆಗೋಗಿದ್ರೆ ಅದು ಹೋಗಿ ಮಂಗಳ ಗ್ರಹಕ್ಕೆ ಅಪ್ಪಳಿಸ್ಬಿಟ್ಟಿರೋದು. 10 ಕಿಲೋಮೀಟರ್ ಅಲ್ಲ ನೀವು ಟ್ರಾವೆಲ್ ಮಾಡಿದ್ದು, 67 ಕೋಟಿ. ನ್ಯಾವಿಗೇಟ್ ಹೆಂಗೆ ಮಾಡಿದ್ವಿ, ಯಾನ ನಿರ್ವಹಣೆ ಯಾವ ರೀತಿ, ಅದೇ ಪಥದಲ್ಲಿ ಹೆಂಗೆ ಹೋಯ್ತದು? ಅದನ್ನು ಹಾದು ಹೋಗಂಗೆ ಮಾಡಿದ್ವಿ. ಅಲ್ಲೇ ಭಾರತದ ವಿಜ್ಞಾನಿಗಳ ಸಾಮರ್ಥ್ಯ ಇರೋದು. ಅದಕ್ಕೆ ಹೇಳೋದು, ಭಾರತದ ಬಗ್ಗೆ, ಭಾರತದ ಹಿರಿಮೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಇರಲಿ ನಮಗೆ. ಖಂಡಿತ ಎಲ್ಲರೂ ಎಲ್ಲ ಥರದ ಜನಗಳು ಕೆಲಸ ಮಾಡಿದ್ರು, ಏನೂ ತೊಂದರೆ ಇಲ್ಲ. ಒಟ್ಟಾಗಿ ಕೆಲಸ ಮಾಡಿದರೆ ಭಾರತದಲ್ಲಿ ಶಕ್ತಿ ಇದೆ ಖಂಡಿತ. ಇದನ್ನು ಅಂತರಿಕ್ಷ ಕಾರ್ಯಕ್ರಮ ತೋರಿಸ್ಬಿಟ್ಟಿದೆ. ಅದಾದಮೇಲೆ ಯಾವುದೋ ಒಂದು ಕ್ಷಣದಲ್ಲಿ ಅದರ ರಾಕೆಟ್ ಯಂತ್ರಗಳು ಉರಿಸ್ಬೇಕಾಗಿತ್ತು. ನೀವು ಅವತ್ತಿನ ದಿವಸ ಎಷ್ಟು ದೂರ ಇತ್ತಪ್ಪ ಈ ನೌಕೆ ಅಂದರೆ, ಹಲೋ ಅಂದರೆ ಅವತ್ತು ಈ ನೌಕೆಗೆ, ಮಂಗಳ ಕಕ್ಷಾ ಅಭಿಯಾನ ನೌಕೆಗೆ ಈ ಹಲೋ ಅಂದಿದ್ದು ಅಲ್ಲಿ ಹೋಗೋಕ್ಕೆ 12 ನಿಮಿಷ ತಗೊಳ್ತಾರೆ. ಬೆಳಕಿನ ವೇಗದಲ್ಲಿ ತೆರಳಿದ್ರು 12 ನಿಮಿಷ. ಅದು ಅಲ್ಲಿಂದ ಹಲೋ ರಿಪ್ಲೈ ಮಾಡಿದ್ರೆ ಇನ್ನು 12 ನಿಮಿಷ. ನೀವು ಸ್ಟೀರಿಂಗ್ ಇಟ್ಕೊಂಡು ಡ್ರೈವ್ ಮಾಡ್ತೀರಾ ಇಲ್ಲಿಂದ? ಸಾಧ್ಯ ಇಲ್ಲ. ಅದರ ಎಲೆಕ್ಟ್ರಾನಿಕ್ ಮೆದಲ್ಗೆ ವಹಿಸ್ಕೊಟ್ಬಿಟ್ಟಿದ್ದೀವಿ ಇಸ್ರೋ ವಿಜ್ಞಾನಿಗಳದು. ನಾನು ಅವಾಗ ಇಸ್ರೋಲ್ಲಿ ಕೆಲಸ ಮಾಡ್ತಾಯಿದ್ದೆ ಅನ್ನೋದೇ ನನಗೆ ಹೆಮ್ಮೆ. ಅವತ್ತಿನ ದಿನ ಸೆಪ್ಟೆಂಬರ್ 24, 2014 ಮೋದಿಯವರು ಇಲ್ಲೇ ಇದ್ದರು ಪೀಣ್ಯದಲ್ಲೇ. 7 ಗಂಟೆ 17 ನಿಮಿಷಕ್ಕೆ ಸರಿಯಾಗಿ 9 ರಾಕೆಟ್ ಯಂತ್ರಗಳು ಉರಿಯೋಕ್ಕೆ ಪ್ರಾರಂಭ ಆಗಿ ಅರ್ಧ ಗಂಟೆನಲ್ಲಿ ಆ ಕಡೆಯಿಂದ ಬಂದಿದ್ದು. ಎಲ್ಲರೂ ತಪಸ್ಸು ಮಾಡ್ತಾಯಿದ್ರು, ಪ್ರಧಾನಿಗಳು ಸೇರಿ. ಯಾಕಂದರೆ ಮಂಗಳ ಗ್ರಹದ ಹಿಂದೆ ಇದ್ದಾಗ ಅದರಿಂದ ಯಾವುದೇ ಮಾಹಿತಿ ಬರ್ತಾ ಇರಲಿಲ್ಲ. ಆ ಕಡೆ ಬಂದಿದ್ದೆ ಹೇಳ್ತು, ಎಲ್ಲ ಸರಿಯಾಗಿದೆ, ನಾನು ಮಂಗಳ ಗ್ರಹದ ಸುತ್ತಲಿನ ಒಂದು ಕಕ್ಷೆಯನ್ನು ಪ್ರವೇಶಿಸಿದ್ದೀನಿ. ಮೊದಲನೇ ಪ್ರಯತ್ನ. ಮಂಗಳ ಗ್ರಹವನ್ನು ತಲುಪಿದ ಮೊದಲ ಏಷ್ಯಾದ ರಾಷ್ಟ್ರ ಜಪಾನ್ ಅಲ್ಲ, ಚೀನಾ ಅಲ್ಲ, ನಿಮ್ಮ ಭಾರತ, ನಮ್ಮ ಭಾರತ. ನಾಟ್ ಇವನ್ ಜಪಾನ್. ನಾವಂತೀವಿ ಟೆಕ್ನಿಕಲಿ ವೆರಿ ಅಡ್ವಾನ್ಸ್ಡ್. ಅಲ್ಲ, ಅದೇನು ಮಾಡೋಕ್ಕಾಗಲ್ಲ. ಅಂತರಿಕ್ಷ ಅನ್ನೋದು, ಅಂತರಿಕ್ಷ ತಂತ್ರಜ್ಞಾನ, ಎಂಜಿನಿಯರಿಂಗ್ ಸುಲಭವಾದದ್ದಲ್ಲ. ಆಮೇಲೆ ಅದನ್ನು 6 ತಿಂಗಳ ಕಾಲ ಕೆಲಸ ಮಾಡಿದ್ರೆ ಸಾಕು ಮಂಗಳ ಗ್ರಹದ ಸುತ್ತಲಿನ ಕಕ್ಷೆಗೆ ಅಂತ ಅಂದ್ಕೊಂಡ್ವಿ. ಆದರೆ ಅದು 7 ವರ್ಷಕ್ಕೂ ಹೆಚ್ಚು ಕಾಲ ಅದು ಕಾರ್ಯನಿರ್ವಹಿಸ್ತು. ಇದರಲ್ಲಿ ನಿಸ್ಸಂಕೋಚವಾಗಿ ಹೇಳ್ತೀನಿ, ಶ್ರೀ AS ಕಿರಣ್ ಕುಮಾರ್ ಅವರ ಪಾತ್ರ ಅತ್ಯಂತ ಮಹತ್ವಪೂರ್ಣವಾದ. ಏನು ಸಂಕೋಚ ಇಲ್ಲ ನನಗೆ ಇದರಲ್ಲಿ. ನಾನು ಹೇಳ್ತಾ ಇರೋದು, ಯಾಕಂದರೆ ಎಲ್ಲಿ ಏನು ತಪ್ಪಾಗ್ಬೋದು, ಎಲ್ಲಿ ಏನು ಕೈ ಕೊಡ್ಬೋದು, ಸಾಮಾನ್ಯರ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಗ್ರಹಿಸಿ ಸಾಕಷ್ಟು ಮತ್ತೆ 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 ಎಂಜಿನಿಯರ್ಗಳ ಕೈಯಲ್ಲಿ
ಏನಾಗ್ಬೋದು, ಯಾವ ರೀತಿ ನಾವು ಅದನ್ನು ತಡೆಗಟ್ಟಬೋದು, ಅಥವಾ ಅದಕ್ಕೆ ಸಿದ್ಧವಾಗಿರೋದು ಯಾಕೆ, ಈ ರೀತಿ ಅದನ್ನು ರಿವ್ಯೂ ಮಾಡಿ 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 ಯಾವ ರೀತಿ ಮಾಡಿದ್ರು ಅಂದರೆ ಕಡೆಗೆ ಬಹುಶಃ ಅಂತರಿಕ್ಷ ನೌಕೆಗೆ ಖಂಡಿತ ನಾನು ವೈಫಲ್ಯ ಕಾಣಬಾರ್ದು, ಖಂಡಿತ ಇದಕ್ಕೋಸ್ಕರನಾದರೂ ನಾನು ಯಶಸ್ಸನ್ನು ಕಾಣಬೇಕು ಅನ್ನೋದು ಬಂದ್ಬಿಟ್ಟಿರುತ್ತೆ ಅದಕ್ಕೆ. ಸೊ ಮಂಗಲಯಾನ್ ಇಸ್ ಸಕ್ಸಸ್ಫುಲ್ ಪ್ರಾಜೆಕ್ಟ್. ಸಕ್ಸಸ್ಫುಲ್ಲ. ಮಂಗಳ ಗ್ರಹಕ್ಕೆ ತೆರಳುವ ತನ್ನ ಮೊದಲ ಪ್ರಯತ್ನದಲ್ಲೇ 100% ಜಯಗಳಿಸಿದ ಏಕೈಕ ಸಂಸ್ಥೆ ಇಸ್ರೋ. ನಾಸಾ ಇಲ್ವಾ ಅಂತ ಕೇಳ್ಬೋದು. ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾಸಾದವರು ಮಂಗಳ ಗ್ರಹನ ಬಹಳ ಚೆನ್ನಾಗಿ ಅನ್ವೇಷಿಸಿದ್ದಾರೆ. ರಷ್ಯಾದವರು ಸಾಕಷ್ಟು ಪ್ರಯತ್ನ ಪಟ್ಟರು, ಸೋವಿಯತ್ ರಷ್ಯಾದವರು ಆ ಕಾಲದಲ್ಲಿ, USSR. ಆದರೆ ತನ್ನ ಮೊದಲ ಪ್ರಯತ್ನ, ನಾನೇನು ಹೇಳ್ತಾ ಇದ್ದೀನಿ ಜ್ಞಾಪಕ, ತನ್ನ ಮೊದಲ ಪ್ರಯತ್ನದಲ್ಲೇ 100% ವಿಜಯವನ್ನು ಸಾಧಿಸಿದ ಸಂಸ್ಥೆ ಇಸ್ರೋ. ಮೊದಲ ಪ್ರಯತ್ನದಲ್ಲೇ 100% 6 ತಿಂಗಳು ತಾನೇ ಅದು ಇರಬೇಕಾಗಿದ್ದ ಮಂಗಳ ಗ್ರಹದ ಸುತ್ತ. 6 ತಿಂಗಳು ಯಾವ ಕಳೀತೋ ಅದರ ಉದ್ದೇಶ ಎಲ್ಲ ಸಂಪೂರ್ಣವಾಗಿ ಸಾಧಿಸಿದಂತಾಯಿತು. ಅದಾದಮೇಲೆ ಇನ್ನೂ 7 ವರ್ಷ ಬದುಕಿತ್ತಲ್ಲ ಅದು. ನೋಡಿ, ಇದು ಏನು ಮಾಹಿತಿ ಸಿಕ್ತು ಮಂಗಳ ಗ್ರಹ? ಇದಕ್ಕೊಂದೇ ಒಂದು ಉದಾಹರಣೆ ಕೊಡ್ತೀನಿ. 2016 ನವೆಂಬರ್ ತಿಂಗಳ ನ್ಯಾಷನಲ್ ಜಿಯೋಗ್ರಾಫಿಕ್ ಪತ್ರಿಕೆಯ ಮುಖಪುಟ ನೋಡಿ. ಅಲ್ಲಿ ರಾರಾಜಿಸ್ತಾ ಇರೋದು ನಿಮ್ಮ ಮಂಗಳಯಾನ ಕಳಿಸಿದಂತಹ ಮಂಗಳ ಗ್ರಹದ ಚಿತ್ರ. ನ್ಯಾಷನಲ್ ಜಿಯೋಗ್ರಾಫಿಕ್. ಏನು ಮಾಹಿತಿ ಬೇಕು ನಿಮಗೆ? ಮಂಗಳ ಗ್ರಹ ಹಾಗೂ ಅದರ 2 ಪುಟ್ಟ ಉಪಗ್ರಹಗಳ ಚಿತ್ರಗಳು, ಎಷ್ಟು ಚಿತ್ರಗಳನ್ನು ಕಳಿಸಿದೆ. ಇನ್ನೂ 4 ವೈಜ್ಞಾನಿಕ ಉಪಕರಣಗಳಿತ್ತು, ಅವು ಮಾಹಿತಿನ ಕಳಿಸಿವೆ. ಅಂದರೆ ಮಂಗಳ ಗ್ರಹದ ಮೇಲ್ಮೈ ಹೇಗಿದೆ, ಹೌದು, ಅದರಲ್ಲಿರುವಂತಹ ಖನಿಜಗಳು ಯಾವುದು, ಅದರ ವಾತಾವರಣ ಯಾವ ರೀತಿ ಇದೆ. ಅತ್ಯಂತ ತೆಳುವಾದ ವಾತಾವರಣ ಇರೋದು ಮಂಗಳ ಗ್ರಹಕ್ಕೆ. ಭೂಮಿ ಹಾಗಲ್ಲ. ಈ ಮಾಹಿತಿಗಳೆಲ್ಲ ಇದೆ. ಇಂತಹ ಮಾಹಿತಿನ ನಾಸಾ ನೌಕೆಗಳು, ನಾಸಾದ ರೋವರ್ಗಳು, ನಾಸಾದ ಹೆಲಿಕಾಪ್ಟರ್ ಎಲ್ಲ ಕಳಿಸಿದ ಯಾವುದೂ ಇಲ್ಲ. ನಾನು ಫಸ್ಟ್ ಕ್ಲಾಸಾಗಿ ಅಮೇರಿಕಾದವರು, ಯುರೋಪ್ನವರು, ಚೀನಾದವರು ಇವಾಗ ಎಲ್ಲ ಮಾಡಿದ್ದಾರೆ. ಆದರೆ ನಿಮ್ಮ ಭಾರತ ತನ್ನ ಮೊದಲ ಪ್ರಯತ್ನದಲ್ಲೇ ಇಷ್ಟೊಂದು ಸಾಧಿಸಿದೆ ಅಂದರೆ ಖಂಡಿತ ಭಾರತೀಯರಾದ ನಮಗೆ ಹೆಮ್ಮೆ ಆಗಬೇಕು. ಅವ್ರದ್ದು ಯಾರ್ದೋ ವಿಫಲ ಆಯಿತು, ನಮ್ದು ಸಫಲ ಆಯಿತು ಅನ್ನೋ ದಯವಿಟ್ಟು ಆ ರೀತಿ ಅರ್ಥೈಸಲೇಬೇಡಿ. ಅಂತರಿಕ್ಷ ತಂತ್ರಜ್ಞಾನ ಅನ್ನೋದನ್ನು ಕರಗತ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆದರೆ ಇಂತಹ ಪರಿಮಿತಿಗಳಿದ್ದು ಭಾರತ ಇಷ್ಟು ಸಾಧಿಸಿದೆ ಅಂದರೆ ಅದ್ರ ಬಗ್ಗೆ ಹೆಮ್ಮೆ ಪಡೋಣ. ಅವರಿಗೆ ಹೋಲಿಸಿ ನಾವು ಚೆನ್ನಾಗಿ ಮಾಡಿದ್ವಿ ಆ ರೀತಿ ಮಾತಾಡೋದು ಬೇಡ. ತುಂಬ ಕಡೆ ಮಾಧ್ಯಮಗಳಲ್ಲಿ ಬರುತ್ತೆ ಅದು. ಆ ದೇಶದವ್ರಿಗೆ ಹೋಲಿಸಿದ್ರೆ ನಾವು ಕಡಿಮೆ ಖರ್ಚಿನಲ್ಲಿ, ದಯವಿಟ್ಟು ಆ ಥರ ಮಾತಾಡಬೇಡಿ. ಆದರೆ ಈ ಥರ ಹೇಳೋಣ, ಕಡಿಮೆ ಖರ್ಚಿನಲ್ಲೂ ಅಂತರಿಕ್ಷ ಕಾರ್ಯಕ್ರಮನ, ಅದರಲ್ಲೂ ಕಡಿಮೆ ಖರ್ಚಿನಲ್ಲೂ ಒಂದು ಅಂತರಿಕ್ಷ ನೌಕೆನ ಮಂಗಳ ಗ್ರಹಕ್ಕೆ ಕಳುಹಿಸುವುದು ಸಾಧ್ಯ ಅನ್ನೋದನ್ನು ಭಾರತ ಸಾಬೀತು ಮಾಡ್ತೀವಿ. ಮಂಗಳ ಗ್ರಹ ಕೂಡ ಮಣ್ಣೆ. ಅಲ್ಲೂ ನೀರಾವಿಯ ರೂಪದಲ್ಲಿದೆ, ವಾಟರ್ ವೇಪರ್, ಮತ್ತು ಮಂಜಿನ ಗಡ್ಡೆ ರೂಪದಲ್ಲಿದೆ. ಹರಿಯುವ ನೀರಿಲ್ಲ. ಮಂಜಿನ ಗಡ್ಡೆ ನನಗೆ ತಿಳಿದಂಗೆ ಇಲ್ಲ, ಮಂಜಿನ ಗಡ್ಡೆ ಇದೆ. ಲೈಕ್ ಅವರ್ ಅಲಾಸ್ಕಾ ಐಸ್ಬರ್ಗ್ ಇದೆ. ಬರೀ ಕೆಂಪು ಮಣ್ಣಲ್ಲ, ಕೆಂಪು ಮಣ್ಣು ಇದೆ, ಹಿಮದ ಗಡ್ಡೆಗಳು ಕೂಡ ಇದೆ ಅಲ್ಲಿ ಧ್ರುವ ಪ್ರದೇಶದಲ್ಲಿ. ಸೊ ಮಂಗಳ ಗ್ರಹ ಕೂಡ ಧ್ರುವ ಪ್ರದೇಶ, ಈ ಬಯಲು ಯಾಕಿಲ್ಲ. ಹೌದು, ಮಂಗಳ ಗ್ರಹನು ತನ್ನ ಅಕ್ಷದ ಸುತ್ತೊಮ್ಮೆ ಸುತ್ತಕ್ಕೆ 24 ಗಂಟೆ 39 ನಿಮಿಷ, ನೀವು 23 ಗಂಟೆ 56 ನಿಮಿಷ ಇಲ್ಲಿ. ಆಮೇಲೆ ಮಂಗಳ ಗ್ರಹದಾಯಿತು. ಆದಿತ್ಯ L1 ನೌಕೆ. ಇದು ಇವತ್ತು ಭೂಮಿಯಿಂದ ತುಂಬ ದೂರದಲ್ಲೇನಿಲ್ಲ. ಆದಿತ್ಯ L1 ಈ ಕ್ಷಣದಲ್ಲೂ ಕೂಡ ಭೂಮಿಯಿಂದ ಕೇವಲ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಭೂಮಿಯಿಂದ ಚಂದ್ರ ಎಷ್ಟು ದೂರದಲ್ಲಿದ್ದಾನೋ ಅದರ 4 ಪಟ್ಟು ದೂರದಲ್ಲಿದೆ ಆದಿತ್ಯ L1. ಬರೀ ಅಷ್ಟು ದೂರದಲ್ಲಿರೋದಲ್ಲ, ಸೂರ್ಯನತ್ತ ನೆಟ್ಟ ತನ್ನ ನೋಟವನ್ನು ಕದಲಿಸಿಲ್ಲ. ಆ ಕಡೆ ಕಂಟಿನ್ಯೂಸ್ ನೋಡ್ತಾ ಇದೆ, 24 ಗಂಟೆ ನೋಡ್ತಾನೆ ಇರುತ್ತೆ. ಆ್ಯಂಡ್ ಗೆಟಿಂಗ್ ದಿ ಡೇಟಾ. 7 ವೈಜ್ಞಾನಿಕ ಉಪಕರಣಗಳಿದೆ. ಹಾಗಾದರೆ ನನಗೊಂದು ಆಶ್ಚರ್ಯ, ಈಗ ನೀವು 10 ತಿಂಗಳು ಪ್ರಯಾಣ ಮಾಡಿ, ಮಂಗಳಯಾನದ ಆ ಒಂದು ಉಪಗ್ರಹ 10 ತಿಂಗಳು ಪ್ರಯಾಣ ಮಾಡಿ ತಾನು ತಲುಪಬೇಕಾದ್ರೆ ಜಾಗ ತಲುಪ್ತಲ್ಲ. ನಾವು ಕಳೆದ ಸಂಚಿಕೆಯಲ್ಲಿ ಹೇಳ್ತಿದ್ರಿ, ಒಂದು ರಾಕೆಟ್ನ ಉಡಾಯಿಸಿದ್ರೆ ಕೆಲವೇ ನಿಮಿಷಗಳಲ್ಲಿ ಅದರ ಇಂಧನ ಉರಿದು ಹೋಗುತ್ತೆ ಅಂತ. ಆದ್ರೆ 10 ತಿಂಗಳು ಹೇಗೆ ಪ್ರಯಾಣ ಮಾಡ್ತದ? 10 ತಿಂಗಳು ನೀವು ಹೆಂಗೆ ಪ್ರಯಾಣ ಮಾಡ್ತಂದ್ರೆ, ಒಂದು ಸಲ ಭೂಕಕ್ಷೆಯಿಂದ ನೂಕಿ ಆಚೆ ತಳ್ಳಿದ ಮೇಲೆ ಅದು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಟ್ಟು ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇರುತ್ತೆ. ಅಂದರೆ ಅದನ್ನು ಗುರಿ ಮಾಡೋದು ತುಂಬ ಮುಖ್ಯ. ಟಾರ್ಗೆಟಿಂಗ್ ಇಟ್. ಹೌದು, ಅದು ಯಾವ ಸ್ಪೀಡಲ್ಲಿ ಹೋಗಬೇಕು ಎಲ್ಲ ನಾವು ಮೊದಲೇ ಅದರದ್ದು ವೇಗ ಯಾವ ಥರ ಇರಬೇಕು, ಪಥ ಯಾವ ರೀತಿ ಇರಬೇಕು ಎಲ್ಲ ನಾವು ಮೊದಲೇ ವಿಜ್ಞಾನಿಗಳು ಎಲ್ಲವನ್ನೂ ಲೆಕ್ಕ ಹಾಕಿದ್ರು. ಅಪಘಾತಗಳು ಆಗಲ್ಲ ಅಂತಲ್ಲ. ಮಂಗಳ ಗ್ರಹಕ್ಕೆ ಹೋಗಿರೋದ್ರಲ್ಲಿ ಸಾಕಷ್ಟು ನೌಕೆಗಳು ವೈಫಲ್ಯ ಕಂಡಿವೆ. ನಾನು ಅದೇ ಹೇಳಿದ್ದು, ಅದಕ್ಕೆ ಭಾರತ ತನ್ನ ಮೊದಲ ಪ್ರಯತ್ನದಲ್ಲೇ 100% ವಿಜಯವನ್ನು ಸಾಧಿಸಿರುವಂತಹ ರಾಷ್ಟ್ರ ಅಂತ ಹೇಳಿದೆ. ಆದರೆ ಒಂದು ಉಪಗ್ರಹ, ಉದಾಹರಣೆಗೆ ಭಾರತದವ್ರು ಒಂದು ಉಪಗ್ರಹ ಕಳಿಸಿದ್ವಿ, ಇನ್ನೊಂದು ಯಾವುದೋ ದೇಶದ ಇನ್ನೊಂದು ಉಪಗ್ರಹ ಇರುತ್ತೆ, ಅವಕ್ಕೂ ಅಪಘಾತ ಡಿಕ್ಕಿ ಹೊಡೆಯೋ ಸಾಧ್ಯತೆ, ಆ ಸಾಧ್ಯತೆಯೂ ಆಗ್ತಾ ಇದೆ. ಆದರೆ ಹೇಳಿದ್ನಲ್ಲ, ಟ್ರಾಫಿಕ್ ಸಮಸ್ಯೆ ಇನ್ನೂ
ನಮ್ಮಲ್ಲಿರುವಂತೆ ಅಷ್ಟೊಂದು ಆಗಿಲ್ಲ ಇನ್ನು. ಆದರೆ ಇದು ಇತ್ತೀಚೆಗೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಆದರೆ ಜಾಗತಿಕ ಮಟ್ಟದಲ್ಲಿ ನನಗೇನೋ ಭರವಸೆ ಇದೆ, ಇದಕ್ಕೆ ತಕ್ಕಂತಹ ಒಪ್ಪಂದಗಳಾಗಿ ಇದೆ. ಈ ಒಂದು ಸವಾಲನ್ನು ದೇಶಗಳು ಸ್ವೀಕರಿಸಿ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದರಲ್ಲಿ ಪರಿಹಾರನ ಕಂಡುಕೊಳ್ಳುತ್ತವೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅಂದರೆ ಆಗಿದ್ದಾವೆ ಅಪಘಾತಗಳಾಗಿದ್ದಾವೆ, ಬಹಳ ವಿರಳವಾಗಿ ಆಗಿದೆ. ಖಂಡಿತ ಉಪಗ್ರಹ ಸುತ್ತಿರುತ್ತೆ, ಇನ್ನೊಂದು ಉಪಗ್ರಹ ಖಂಡಿತ ಆಗಿದೆ. 2009ರಲ್ಲಿ ಆ ಥರ ಆಯಿತು. ಒಂದು ಅಮೇರಿಕಾ, ಒಂದು ರಷ್ಯಾ ಉಪಗ್ರಹ ಡಿಕ್ಕಿನೇ ಆಯಿತು. ಏನಾಯಿತು ಅಂದರೆ ಅವಾಗೇನು ಎರಡೂ ಆಯಿತು, ಹಾಳಾಯ್ತು ಎರಡು. ಏನು 28,000 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದ್ದಿದ್ದು ಹೊಡೆದು. ನಾನು ಹೇಳಿದ್ನಲ್ಲ, ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೆ, ಮುತ್ಸಂಜೆ ಹೊತ್ತಲ್ಲಿ ನೀವು ಹೆಲ್ಮೆಟ್ ಹಾಕ್ಕೊಳ್ಳದೆ 2 ವೀಲರಲ್ಲಿ 2 ಚಕ್ರದ ವಾಹನ, ದ್ವಿಚಕ್ರ ವಾಹನದಲ್ಲಿ ಹೋಗ್ತಾಯಿದ್ರೆ ಒಂದು ಸೊಳ್ಳೆ ಬಂದು ಹೊಡೆದ್ರು, ಸೊಳ್ಳೆ ಇಷ್ಟೇ ಇರೋದು, ಅದು ಬಂದು ಹೊಡೆದ್ರೆ ನೋಡಿ ಎಷ್ಟು ನೋವಾಗುತ್ತೆ. ಯಾಕಂದರೆ ಅದರ ವೇಗ ಮತ್ತು ಅದರ ತೂಕ ಎರಡೂ ಸೇರಿರುತ್ತೆ. ತೂಕ ಕಮ್ಮಿ ಇರ್ಬೋದು, ವೇಗ ಜಾಸ್ತಿ ಇರಿ, ಎಲ್ಲ ಒಂದೇ. ಮೊಮೆಂಟಮ್ ಅಂತ ಹೇಳಿ. ಇನ್ನು ಇಷ್ಟು ಹೇಳಿದೆ. ಇನ್ನು ಕಡೆಯದಾಗಿ ನಾನು ರಾಕೆಟ್ಗಳ ವಿಚಾರದಲ್ಲಿ ಹೇಳಬೇಕು. ಕೆಲವು ಕಾಲ ಅದರದ್ದು ಹೇಳ್ತೀನಿ. ಯಾಕಂದರೆ ನಾವು ಉಪಗ್ರಹಗಳನ್ನು ನಿರ್ಮಾಣ ಮಾಡೋದು ಕಷ್ಟ, ರೋಬೋಟ್ ಅಂತರಿಕ್ಷ ನೌಕೆಗಳನ್ನು ನಿರ್ಮಾಣ ಮಾಡೋದು ಕಷ್ಟ ಖಂಡಿತ. ಆದರೆ ಈ ಉಡಾವಣಾ ರಾಕೆಟ್ಗಳಿದೆಯಲ್ಲ, ಉಪಗ್ರಹ ಉಡಾವಣಾ ರಾಕೆಟ್ಗಳು, ಅವುಗಳ ನಿರ್ಮಾಣ ಮಾತ್ರ ಅತ್ಯಂತ ಸಂಕೀರ್ಣವಾದದ್ದು, ಕ್ಲಿಷ್ಟಕರವಾದದ್ದು, ಕಷ್ಟಕರವಾದದ್ದು ಅಂತ ಹೇಳಿ. ಯಾಕಂದರೆ ಇದರಿಂದ ಸಾಮಾನ್ಯವಾಗಿ ಯಾರ ನೆರವು ನಮಗೆ ಸಿಗಲ್ಲ. ಯಾಕಂದರೆ ರಾಕೆಟ್ಗಳನ್ನು ಕ್ಷಿಪಣಿಗಳನ್ನಾಗಿ ಕೂಡ ಬಳಸ್ಕೋಬೋದು, ಮಿಸೈಲ್ಸ್. ಹಾಗಾಗಿ ಅದಕ್ಕೆ ಹೆಚ್ಚಿನ ನೆರವು ದೊರಕಲ್ಲ. ಎಲ್ಲೋ ಅಲ್ಪ ಸ್ವಲ್ಪ ನೆರವು ದೊರಕ್ಬೋದು. ಆದರೆ ಈ ಒಂದು ವಿಚಾರದಲ್ಲಿ ಭಾರತ ಸಾಕಷ್ಟು ಅನುಭವಿಸಿ, ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಇವತ್ತು ಅನೇಕ ಬಗೆಯ ರಾಕೆಟ್ ತಂತ್ರಜ್ಞಾನನ ಕರಗತ ಮಾಡಿಕೊಂಡಿದೆ. ನಾನು ಮೊದಲೇ ಹೇಳಿದೆ, ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಪ್ರಾರಂಭ ಆದಾಗ ಸೌಂಡಿಂಗ್ ರಾಕೆಟ್ ಅನ್ನುವಂತಹ ಪುಟ್ಟ ರಾಕೆಟ್ಗಳನ್ನು ನಾವು ಉಡಾಯಿಸ್ತಾ ಇದ್ವಿ ಅಂತ. APJ ಅಬ್ದುಲ್ ಕಲಾಂ ಅವರೇ ಅವುಗಳನ್ನು ಉಡಾವಣೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾ ಇದ್ರು ಆ ಕಾಲದಲ್ಲಿ. ಇನ್ನೊಂದು ವಿಚಾರ, ಭಾರತೀಯ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಲಾದ ಮೊದಲ 7 ವ್ಯಕ್ತಿಗಳಲ್ಲಿ, 7 ಇಂಜಿನಿಯರ್ಗಳಲ್ಲಿ ಅಬ್ದುಲ್ ಕಲಾಂ ಕೂಡ ಒಬ್ಬರು. ಸಾರಾಭಾಯಿ ಅವರವ್ರನ್ನ 62ರ ಸುಮಾರಿಗೆ ಅವರನ್ನು ಆಯ್ಕೆ ಮಾಡಿಕೊಂಡು ಮೊದಲ 7 ಜನ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ರಾಕೆಟ್ ರಿಸರ್ಚ್ ಗ್ರೂಪ್ ಅಂತ ಹೇಳ್ತಾ ಇದ್ರು. ಆ 7 ಜನರಲ್ಲಿ APJ ಅಬ್ದುಲ್ ಕಲಾಂ ಒಬ್ಬರು, ಅವರ ಶಿಷ್ಯ CR ಸತ್ಯ ಅವರು. ಮೊದಲ ದಶಕದಲ್ಲಿ ನಾವು ಸೌಂಡಿಂಗ್ ರಾಕೆಟ್ಗಳನ್ನೇ ಉಡಾಯಿಸ್ತಾ ಇದ್ವಿ. 1970ರ ದಶಕದಲ್ಲಿ ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹನ SLV-3 ಇದರ ಕಾರ್ಯ ಪ್ರಾರಂಭ ಆಯಿತು. ಈ ಕಾರ್ಯಕ್ರಮದ ನಿರ್ದೇಶಕರು ಬೇರೆ ಯಾರೂ ಅಲ್ಲ, APJ ಅಬ್ದುಲ್ ಕಲಾಂ ಅವರು. ಇಲ್ಲಿ ಒಂದು ಕುತೂಹಲಕಾರಿಯಾದ ಒಂದು ನಾನು ಕೇಳಿರೋದು, ಕೆಲವು ಕಡೆ ಓದಿರೋದು, ಕೆಲವು ಕಡೆ ಒಬ್ಬೊಬ್ಬರು ಒಂದೊಂಥರ ಸ್ವಲ್ಪ ಬದಲಾವಣೆಗಳೊಂದಿಗೆ ಬರೆದಿರ್ತಾರೆ, ಹೇಳ್ತಾರೆ. 1979ರ ಆಗಸ್ಟ್ 10ನೇ ತಾರೀಕು ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹನ SLV-3ರ ಉಡಾವಣೆ ಆಯಿತು. ಬೆಳಗ್ಗೆ 8 ಗಂಟೆ ಸುಮಾರಿಗೆ. APJ ಅಬ್ದುಲ್ ಕಲಾಂ ಅವರು ಅದರ ರೂವಾರಿ, ಅದರ ಕಾರ್ಯಕ್ರಮ ನಿರ್ದೇಶಕರು, ಅದನ್ನು ನಿರ್ಮಿಸಿದಂತಹ ವಿಜ್ಞಾನಿಗಳ ತಂಡದ ನೇತೃತ್ವ ವಹಿಸಿದ್ದವರು. ಅಂದಿನ ಇಸ್ರೋದ ಮುಖ್ಯಸ್ಥರು ಪ್ರೊಫೆಸರ್ ಸತೀಶ್ ಧವನ್. ಶ್ರೀಹರಿಕೋಟಾದಲ್ಲಿ ಉಡಾವಣೆ ಪ್ರಾರಂಭ ಆಯಿತು. ಆದರೆ ಉಡಾವಣೆ ಸಫಲ ಆಗಲಿಲ್ಲ. SLV-3 ಅನ್ನೋದು ದೊಡ್ಡ ರಾಕೆಟ್ ಏನಲ್ಲ, ಒಂದು ಸುಮಾರು 6-7 ಅಡಿ ಮಹಡಿ ಎತ್ತರ ಇದ್ದಿದ್ದು ರಾಕೆಟ್ ಅಷ್ಟು. 6-7 ಅಡಿ. ಇವತ್ತಿನ ರಾಕೆಟ್ಗಳಿಗೆ ಹೋಲಿಸಿದ್ರೆ ಏನೂ ಇಲ್ಲ ಅದು. ಆದರೆ ಅದು ಇಂಧನ ದಹನಾನುಕೂಲಿಗಳನ್ನು, ಅಂದರೆ ನೋದನಕಾರಿಗಳನ್ನು, ಪ್ರೊಪಲೆಂಟ್ಸ್ನ ಘನರೂಪದಲ್ಲಿದ್ದಿದ್ದ ಆ ನೋದನಕಾರಿಗಳನ್ನು ಉರಿಸ್ತಾ ಇತ್ತು. ಅದು ಅಷ್ಟೊಂದು ದಕ್ಷವಾದದ್ದಲ್ಲ. ನಾವು ಮತ್ತೆ ಹೇಳ್ತಾ ಇದ್ದೀನಿ, ಮೊದಲು ಸರಳವಾಗಿರೋದನ್ನು ಕರಗತ ಮಾಡ್ಕೊಳ್ತಾ, ಆಮೇಲೆ ಮುಂದೆ ಸಂಕೀರ್ಣವಾಗಿರೋದಕ್ಕೆ ಹೋಗೋಣ. ಈ ಸಿನಿಮಾ ಮಾಡೋ ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ, ಹೌದು ನೋಡಿ, ಶಾರ್ಟ್ ಫಿಲಮ್ ನೋಡಿ, ನೀವು ನಿಮ್ಮ ಕ್ಷೇತ್ರಕ್ಕೆ ಬಂದ್ರಿ. ಇದು ಅದೇ ಥರನೇ ಚಿಕ್ಕದು ಮಾಡಿ ನೋಡಿ. ಅಲ್ಲೂ ಅಷ್ಟೇ, ಒಬ್ಬ ಕ್ಯಾಮ್ರಾಮನ್ ಇದಾಗಲಿ, ಸಿನಿಮಾಟೋಗ್ರಾಫರ್ದೇ ಆಗಲಿ, ಇಲ್ಲಿ ಕೂತಿದಾರಲ್ಲ ಇವ್ರ ಥರನೇ ಯಾವ ಆ್ಯಂಗಲ್ಗೆ ಇದು ಮಾಡಬೇಕು, ಶಾರ್ಟ್ ಯಾವ ಥರ ಇರಬೇಕು, ನಟನೆ ಹೇಗಿರಬೇಕು, ನಟನೆ ಯಾವ ಥರ ಇರಬೇಕು, ಆಮೇಲೆ ಎಡಿಟರ್ ಅವ್ರ ಕೆಲಸ ಎಂಥದ್ದು ಇರಬೇಕು. ಈ ರೀತಿ ಅಲ್ಲೂ ಅಷ್ಟೇ ಅದೇ ಥರನೇ ರಾಕೆಟ್ ಇದರಲ್ಲೂ ಕಾರ್ಯದಲ್ಲೂ ಉಡಾವಣೆ ಆಯಿತು. ಮೇಲ್ಗಡೆ ಒಂದು ರೋಹಿಣಿ ಉಪಗ್ರಹ ಇತ್ತು, ಅದು ಅಂತರಿಕ್ಷಕ್ಕೆ ಹೋಗಲಿಲ್ಲ. ಆವಾಗ ಕಲಾಂ ಅವರು ಬಂದ್ಬಿಟ್ಟು ಪ್ರೊಫೆಸರ್ ಸತೀಶ್ ಧವನ್ ಅವ್ರಿಗೆ ಹೇಳಿದ್ರಂತೆ, ಸರ್ ಕ್ಷಮಿಸಿ, ನಾವು ಇವತ್ತು ನಮ್ಮ ಉದ್ದೇಶನ ಸಫಲ ಆಗೋ ಹಂಗೆ ಮಾಡೋಕ್ಕಾಗಲಿಲ್ಲ. ಕಾರಣಗಳು ತುಂಬ ಇದೆ, ತಮಗೆ ಗೊತ್ತು. ರಾಕೆಟ್ ತಂತ್ರಜ್ಞಾನ ಎಷ್ಟು ಕಷ್ಟ ಅನ್ನೋದು ಇವತ್ತು ಜಗತ್ತಿನ ಮಾಧ್ಯಮಗಳೆಲ್ಲ ಇಲ್ಲಿ ಬಂದು ನೆರೆದಿವೆ. ನಾನು ಅವ್ರ ಮುಂದೆ ಹೋಗ್ಬಿಟ್ಟು ಎಷ್ಟು ಕಷ್ಟ ಆಯಿತು ಇವತ್ತು, ಯಾಕೆ ನಾವು ಸಫಲ ಆಗಲಿಲ್ಲ ಅಂತ ಹೇಳ್ತೀನಿ ಸರ್. ಸತೀಶ್ ಧವನ್ ಹೇಳ್ತಾರೆ, ಸ್ವಲ್ಪ ತಡೀರಿ, ಇದನ್ನ ಕೇಳಿರೋದು, ಸ್ವಲ್ಪ ತಡೀರಿ,
ಅಷ್ಟೊಂದು ಆ ಥರ ಪಡಬೇಡಿ. ನೀವು ಕಾರ್ಯಕ್ರಮ ನಿರ್ದೇಶಕರು ಅಲ್ವಾ, ಇದನ್ನು ನಿರ್ಮಿಸಿರೋ ಕಾರ್ಯಕ್ರಮ ನಿರ್ದೇಶಕರು, ನೀವು ನಿರ್ದೇಶಕರು ಅಷ್ಟೇ. ನಾನು ಯಾರು? ನಾನು ಇಸ್ರೋದ ಮುಖ್ಯಸ್ಥ, ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ಮುಖ್ಯಸ್ಥ. ಇದನ್ನು ನಾನು ನೋಡ್ಕೋತೀನಿ, ನಿಭಾಯಿಸ್ತೀನಿ, ನೀವು ಬಿಟ್ಬಿಡಿ. ಹೋಗ್ಬಿಟ್ಟು ಮಾಧ್ಯಮಗಳ ಮುಂದೆ ಹೋದರು. ಸತೀಶ್ ಧಾವನ್ ಅವರು MA ಇನ್ ಇಂಗ್ಲೀಷ್ ಕೂಡ ಮಾಡಿದರು. ಹೌದು. ಎಲ್ಲಿ ವಿಜ್ಞಾನ, ಎಲ್ಲಿ ಇಂಗ್ಲೀಷ್ ಭಾಷೆ? ಹೌದು, MA ಇನ್ ಇಂಗ್ಲೀಷ್ ಮಾಡಿದರು. ಅವರು ಒಂದು ಪದನ ಉಪಯೋಗಿಸಿದ್ರು, ಪದ ಸಮೂಹನ. ಇಟ್ ವಾಸ್ ಪಾರ್ಷಿಯಲಿ ಅನ್ಸಕ್ಸಸ್ಫುಲ್ ಅಂತ. ಸಾಮಾನ್ಯವಾಗಿ ನಾವು ಪಾರ್ಷಿಯಲಿ ಸಕ್ಸಸ್ಫುಲ್ ಅಂತ ಕೇಳ್ತೀವಿ, ಭಾಗಶಃ ಯಶಸ್ವಿ ಆಯಿತು. ಇದು ಭಾಗಶಃ ಅಯಶಸ್ವಿ ಆಯಿತು. ಏನಪ್ಪ ಇದು ಅಂದರೆ ಬಹುಮಟ್ಟಿಗೆ ಇದು ಯಶಸ್ಸೇ, ಎಲ್ಲೋ ಒಂದು ಸ್ವಲ್ಪ ಯಶಸ್ಸು ಕಾಣಲಿಲ್ಲ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೇಸ್ ಯೂಸ್ ಮಾಡಿದ್ದಾರೆ ಇಂಗ್ಲೀಷ್. ಅದಾಯಿತು, ಬಿಟ್ಬಿಡಿ. ಮಾಧ್ಯಮಗಳಿಗೂ ಗೊತ್ತಾಯಿತು ಎಷ್ಟು ಕಷ್ಟ ಇದು ಅಂತ. ಯಾಕಂದರೆ ನೆಲದಿಂದ ಒಂದು ಕಲ್ಲಿನಂತೆ, ಒಂದು ಶಿಲೆಯಂತೆ ನಿಂತು, ಏಕಶಿಲೆಯಂತೆ ಮಾನಲಿತ್ ಥರ ನಿಂತಿದ್ದ ರಾಕೆಟು 8-9 ನಿಮಿಷದಲ್ಲಿ 28,000 ಕಿಲೋಮೀಟರ್ ವೇಗ ಗಳಿಸ್ಬೇಕು 8-9 ನಿಮಿಷದಲ್ಲಿ ಗಂಟೆಗೆ ಅಂದರೆ ಗೊತ್ತಿದೆ ಎಲ್ರಿಗೂ ಕಷ್ಟ. ಫಾಸ್ಟ್ ಫಾರ್ವರ್ಡ್ ಮಾಡೋಣ. ಈಗ ಜುಲೈ 18, 1980ಕ್ಕೆ ಹೋಗೋಣ. ಅದು ಯಾವುದು? ಆಗಸ್ಟ್ 10, 1979. ಇದು ಜುಲೈ 18, 1980. ಅಂದರೆ ಒಂದು ವರ್ಷಕ್ಕೂ ಸ್ವಲ್ಪ ದಿನಗಳ ಕಮ್ಮಿ. ಮತ್ತೊಂದು ಉಡಾವಣೆ ಆಯಿತು, SLV ತಿರುಗಿ 2ನೇ ಉಡಾವಣೆ. ಇಟ್ ವಾಸ್ ಎ ರೋರಿಂಗ್ ಸಕ್ಸಸ್, ಅಂದರೆ ಅತ್ಯಂತ ಯಶಸ್ವಿ ಆಯಿತು. ಯಾಕಂದರೆ ಅವತ್ತಿನ ದಿನ SLV 3 ರೋಹಿಣಿ ಉಪಗ್ರಹ, ನಾನು 35ರಿಂದ 40 ಕಿಲೋಗ್ರಾಮ್ ಇದ್ದಂತಹ ರೋಹಿಣಿ ಉಪಗ್ರಹವೊಂದನ್ನು ಭೂ ಕಕ್ಷೆ ಒಂದಕ್ಕೆ ಕೊಂಡೊಯ್ದು ಅದನ್ನು ಸುತ್ತುವಂತೆ ಮಾಡ್ತು. ಕಲಾಂ ಅವರು ಹೋಗ್ಬಿಟ್ಟು ಸತೀಶ್ ಧಾವನ್ ಅವ್ರಿಗೆ ಹೇಳಿದ್ರಂತೆ, ಸರ್ ಸಕ್ಸಸ್ ಆಗಿದೆ, ದಯಮಾಡಿ ಹೋಗ್ಬಿಟ್ಟು ಮೀಡಿಯಾದವ್ರಿಗೆ, ಇವತ್ತು ಮಾಧ್ಯಮದವ್ರಿಗೆ ಹೇಳಿ ಸರ್, ಏನು ನಮ್ಮ ಇವತ್ತು ಯಶಸ್ಸೇನಿದೆಯೋ ಅದರ ಮಹತ್ವ ಏನು ಅಂತ. ಅವಾಗ ಸತೀಶ್ ಧಾವನ್ ಅವ್ರು ಹೇಳಿದ್ರು, ಅಲ್ಲಪ್ಪ ನಾನೇನು ಮಾಡಿದ್ದೀನಿ, ಇಷ್ಟು ರಾಕೆಟ್ನ ಇವತ್ತು ಯಶಸ್ಸು ಕಾಣುವಂತ ಮಾಡಿರೋ ನೀನು, ನಾನು ಯಾರು? ನಾನು ಬರೀ ಫಿಗರ್ ಹೆಡ್ ಅಷ್ಟೇ. ನಾನು ಯಶಸ್ಸು ಮಾಡಿರೋನು, ಯಶಸ್ಸಿಗೆ ಕಾರಣ ನೀನು ಹೋಗಿ ಹೇಳಬೇಕು, ನಾನಲ್ಲ. ನೋಡಿ, ಇದು ನಾಯಕತ್ವ ಅನ್ನೋದು. ಯಾರು ವೈಫಲ್ಯಕ್ಕೆ ಎದೆ ಕೊಟ್ಟು ನಾನು ಕಾರಣ ಅಂತ ಹೇಳ್ತಾನೋ, ಯಾರು ಯಶಸ್ಸಿಗೆ ಕಾರಣ ನನ್ನ ಸಹೋದ್ಯೋಗಿಗಳು, ಕಿರಿಯ ಸಹೋದ್ಯೋಗಿಗಳು ಅಂತ ದೊಡ್ಡ ಮನಸ್ಸಿನಿಂದ ಹೇಳ್ತಾನೋ ಅವನೇ ನಾಯಕ, ಧವನ್ ಅವರಂತ. ಇವತ್ತು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ಯಶಸ್ಸಿಗೆ ಇದು ಒಂದು ನಾಯಕತ್ವನೂ ಕಾರಣ. ಬಹುತೇಕ ನಾಯಕರು ಸ್ವಾರ್ಥ ಮನೋಭಾವದ ನಾಯಕ. ಖಂಡಿತ. ನಾನು ಸತೀಶ್ ಧಾವನ್ ಅವ್ರನ್ನ ನೋಡಿಲ್ಲ ಅಂದರೆ ಅವ್ರ ಜೊತೆ ಕೆಲಸ ಮಾಡಿಲ್ಲ. ನಾನು ಇನ್ನೂ ಸ್ಕೂಲಲ್ಲಿದ್ದೆ ಇದೆಲ್ಲ ಆಗಿದ್ದ ಟೈಮಲ್ಲಿ, ಅಥವಾ SLV ಉಡಾಯಿಸಲ್ಪಟ್ಟಾಗ ಇನ್ನೂ ನ್ಯಾಷನಲ್ ಕಾಲೇಜಲ್ಲಿ H. ನರಸಿಂಹಯ್ಯನವ್ರ ಜೊತೆ ಸೈನ್ಸ್ ಫಾರಮಲ್ಲಿ ಓಡಾಡ್ತಾ ಇದ್ದೆ ಅವಾಗ. ಆದರೆ ಆರ್ಯಭಟ ಉಡಾವಣೆ ವೇಳೆಯಲ್ಲಂತೂ ಸ್ಕೂಲಲ್ಲಿದ್ದೆ. ಆದರೆ ದೂರದಿಂದ ನೋಡಿದ್ದೀನಿ ಸತೀಶ್ ಧಾವನ್ ಅವರ ವ್ಯಕ್ತಿತ್ವ. ನೋಡಿದ್ರೆ ಭಯ ಆಗೋದು. ಪ್ರೊಫೆಸರ್ UR ರಾವ್ ಅಂತಹ ಮುತ್ಸದ್ದಿಗಳ ಅವ್ರ ಜೊತೆ ಕೆಲಸ ಮಾಡೋವಂಥದ್ದು ಅಲ್ಪ ಸ್ವಲ್ಪ ದೊರೆತಿದೆ. ಆಮೇಲೆ ಎಲ್ಲರ ಜೊತೆನೂ ಅಲ್ಪ ಸ್ವಲ್ಪ ಕೆಲಸ ಮಾಡುವಂತಹ ಇದು ಒಂದು ಭಾಗ್ಯ ಒದಗಿದೆ. ಶ್ರೀ AS ಕಿರಣ್ ಕುಮಾರ್ ಅವರು ನಮ್ಮ ಮುಖ್ಯಸ್ಥರಾಗಿದ್ದಾಗಲೂ, ಇಸ್ರೋ ಮುಖ್ಯಸ್ಥರಾಗಿದ್ದಾಗಲೂ ನಾನು ಮುಖ್ಯ ಕಚೇರಿಯಲ್ಲಿದ್ದರಿಂದ ಅವ್ರ ಜೊತೆ ಕೆಲಸ ಮಾಡಿದೆ. ಇವಾಗ ಜವಾಹರಲಾಲ್ ನೆಹರು ತಾರಾಲಯದ ಮಾತೃ ಸಂಸ್ಥೆಯಾದ ಬೇಸ್ ಅಂತ ಹೇಳಿದೆ, ಅದರ ಆಡಳಿತ ಮಂಡಳಿ ಅಧ್ಯಕ್ಷರು ಅವರೇನೆ. ಹಾಗಾಗಿ ಮತ್ತೆ ಅವ್ರ ಜೊತೆ ಮತ್ತೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಭಾಗ್ಯ ನನಗೆ. ವಿಕ್ರಮ್ ಸಾರಾಭಾಯಿ ಅವ್ರು ನೀವು ನೋಡಿಲ್ಲ? ವಿಕ್ರಮ್ ಸಾರಾಭಾಯಿ ಇಲ್ಲ. ನನಗೆ ಸುಮಾರು 10 ವರ್ಷ ಆದಾಗ ಅವ್ರು ತೀರ್ಕೊಂಬಿಟ್ರು. ನಾನು ಹೆಸರು ಕೇಳಿದ್ದೆ ಇದು. ಆಮೇಲೆ SLV 3 ಯಶಸ್ಸು ಕಾಣ್ತು. ಕಲಾಂ ಅವರು DRDOಗೆ ಹೋದರು. ಅದಾದಮೇಲೆ ASLV ಅನ್ನುವಂಥ ಮತ್ತೊಂದು ರಾಕೆಟ್ನ ನಿರ್ಮಾಣ ಮಾಡಿದ್ವಿ. ಸ್ವಲ್ಪ ದೊಡ್ಡದು, ಸ್ವಲ್ಪ ತಾಂತ್ರಿಕವಾಗಿ ಮುಂದುವರೆದಿದ್ದು. ಆದರೆ ಮೊದಲ 2 ಯಾನಗಳು ಸಫಲ ಆಗಲಿಲ್ಲ. ಆದರೆ ಆ ವೇಳೆಯಲ್ಲಿ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದವರು ಪ್ರೊಫೆಸರ್ UR ರಾವ್ ಅವರು ಎಷ್ಟು ಅನುಭವಿಸಿದ್ದಾರೆ ಅವತ್ತು ಅಂದರೆ ಖಂಡಿತ. ಆದರೆ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಮುಂದೆ ಸಾಫಲ್ಯ ಕಂಡವು. ಆದರೆ ಬಹುಶಃ ಪ್ರೊಫೆಸರ್ ರಾವ್ ಅವರು ಎದುರಿಸಿದಂತಹ ಸವಾಲುಗಳು ಬೇರಾರು ಎದುರಿಸಿಲ್ಲ ಅನಿಸುತ್ತೆ. ಅಂತಹ ಒಂದು ಸಾಮರ್ಥ್ಯ ಅವ್ರಿಗಿತ್ತು. ಅದಾದಮೇಲೆ ಒಂದು ಜಾಗತಿಕ ಮಟ್ಟದಲ್ಲಿ ಇರುವಂತಹ, ಇವತ್ತು ಭಾರತದ ಕಾರ್ಯಾಶ್ವ ಅಂತ ಹೆಸರು ತಗೊಂಡಿರುವಂತಹ ಅತ್ಯಂತ ನಂಬಿಕಾರ್ಹವಾದ ರಾಕೆಟ್ PSLV ಇದನ್ನು ನಿರ್ಮಾಣ ಮಾಡಿದ್ದೀವಿ. ಇದು ಸುಮಾರು 350ಕ್ಕೂ ಹೆಚ್ಚು ವಿದೇಶಿ ಉಪಗ್ರಹಗಳನ್ನೇ ಉಡಾಯಿಸಿದೆ PSLV. ಸೊ ವಿ ಆ್ಯಕ್ಚುಲಿ ರೆಂಟ್ ಔಟ್ ಲೈಕ್ ಟ್ಯಾಕ್ಸಿ. ನಾಟ್ ಓನ್ಲಿ ಆ ಥರ ತಮಾಷೆಗೆ ಹೇಳಬೇಕು ಅಂದ್ಕೊಂಡ್ರೆ ಸರಿ. ಆದರೆ ನಾವು ಭಾರತದಿಂದ ಉಪಗ್ರಹ ಉಡಾವಣಾ ಸೇವೆಯನ್ನು ಬಯಸಿ ಇತರ ರಾಷ್ಟ್ರಗಳು ಬಂದಿದೆ, ಅಮೇರಿಕಾದ ಕಂಪ್ನಿಗಳು ಬಂದಿದೆ. ಯಾಕೆ ಬಂದಿಲ್ಲ? ಬಹುತೇಕ ಎಲ್ಲ ಖಂಡಗಳಲ್ಲಿರುವಂತಹ ದೇಶಗಳಿಗೂ ನಾವು
ಉಪಗ್ರಹಗಳನ್ನು ಉಡಾಯಿಸಿದೆ. PSLV ಒಂದೇ ಅಲ್ಲ, ಇವಾಗ LVM-3 ಅಂತ ಚಂದ್ರಯಾನ ಉಡಾಯಿಸ್ತಲ್ಲ, ಅದು 72 ವಿದೇಶಿ ಉಪಗ್ರಹಗಳನ್ನು ಉಡಾಯಿಸಿದೆ. ಆಮೇಲೆ GSLV, ಇದು ಭಾರತದ ನಿರ್ಮಾಣ ಮಾಡಿರೋ ರಾಕೆಟ್ಗಳಲ್ಲೇ ಅತ್ಯಂತ ಎತ್ತರವಾದದ್ದು, 17 ಮಾಡಿ ಅಷ್ಟು ಎತ್ತರ ಇದೆ, 17 ಫ್ಲೋರ್ಸ್. ಶ್ರೀಹರಿಕೋಟಲ್ಲಿ ನೋಡಿದ್ರೆ ನಿಜವಾಗ್ಲೂ ಸಿವಿಲ್ ಎಂಜಿನಿಯರಿಂಗ್ ಅನ್ನೋದ್ರಲ್ಲೂ ಎಷ್ಟು ಪರಿಣಿತಿ ಸಾಧಿಸಿದ್ದೀವಿ ನಾವು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಕ್ರಯೋಜೆನಿಕ್ ರಾಕೆಟ್ ಯಂತ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಭವಿಸುವಂಥ ಆಯ್ತು ನಮಗೆ, ಬೇರೆ ಬೇರೆ ಕಾರಣಗಳಿಂದ. ಕಾರಣ ಬಿಟ್ಬಿಡೋಣ, ಆದರೆ ಅಂತಿಮವಾಗಿ ಅದನ್ನೂ ಕರಗತ ಮಾಡ್ಕೊಂಡಿದ್ದೀವಿ ಇವತ್ತು. ಅತ್ಯಂತ ದಕ್ಷವಾದ ಒಂದು ರಾಕೆಟ್ ಯಂತ್ರ ಅಂದರೆ ಕ್ರಯೋಜೆನಿಕ್ ರಾಕೆಟ್ ಯಂತ್ರ. 2 ಬಗೆಯ ಕ್ರಯೋಜೆನಿಕ್ ತಂತ್ರಜ್ಞಾನ ಇವತ್ತು ನಮ್ಮ ಕೈಯಲ್ಲಿದೆ. ನಾವೇ ಬಹುಮಟ್ಟಿಗೆ ಇವತ್ತು 4G 5G ಈಗೆಲ್ಲ ಮಾತಾಡ್ತಾ ಇದ್ದೀವಿ, ಅದು ಸಂಪರ್ಕಕ್ಕೆ ಸಂಬಂಧಪಟ್ಟ ಅವೆಲ್ಲವೂ ಈ ನಮ್ಮ ಉಪಗ್ರಹಗಳ ತಾಕತ್ತೆ. ಉಪಗ್ರಹಗಳು ಸರಿ ಅಲ್ಲ, ಇದು ಸಂಪರ್ಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಿರೋದು, ಜನರೇಷನ್ ಅಷ್ಟೇ. GN ಇವಾಗ ಮತ್ತೆ ರಾಕೆಟ್ಗಳಿಗೆ ಹೋಗೋಣ. LVM-3 ಅನ್ನೋದು ಭಾರತ ನಿರ್ಮಿಸಿರುವ ರಾಕೆಟ್ಗಳಲ್ಲೇ ಅತ್ಯಂತ ಶಕ್ತಿಶಾಲಿಯಾದದ್ದು. ಸುಮಾರು 10,000 ಕಿಲೋಗ್ರಾಂ ತೂಕದ ಉಪಗ್ರಹ ಒಂದನ್ನು 400 ಕಿಲೋಮೀಟರ್ ಎತ್ತರದ ಕಕ್ಷೆಗೆ ಉಡಾಯಿಸುವಂಥ ಸಾಮರ್ಥ್ಯ ಒಂದು. SLV-3 ಕಲಾಂ ಅವ್ರದ್ದು ಹೇಳಿದ್ನಲ್ಲ ಪ್ರಸಂಗ, ಅದು 40 ಕಿಲೋಗ್ರಾಂ ತೂಕ ಉಪಗ್ರಹನ ಉಡಾಯಿಸ್ತಾ ಇತ್ತು. ಇದು 10,000 ಕಿಲೋಗ್ರಾಂ. ಭಾರತದ ಅಂತರಿಕ್ಷ ಕಾರ್ಯಕ್ರಮ ಅದರ ಹಾದಿ ಏನು ರೋಜಾ ಹೂವುಗಳಿಂದ ಏನು ತುಂಬಿಲ್ಲ, ಗುಲಾಬಿ ಹೂವುಗಳಿಂದ ತುಂಬಿರೋದಂತಲ್ಲ. ಕಷ್ಟಗಳು ಎದುರಾಗಿದೆ, ವೈಫಲ್ಯಗಳು ಕಂಡಿದೆ. ಆದರೆ ವೈಫಲ್ಯ ಅನ್ನೋದೇ ನಾನು ಕಲಿತುಕೊಳ್ಳೋದಕ್ಕೆ ಇದು ಒಂದು ಸಾಧನ. ವೈಫಲ್ಯ ಅನ್ನೋದು ಯಶಸ್ಸಿನ ಮೆಟ್ಟಿಲು ಅನ್ನೋ ಒಂದು ಮಂತ್ರವನ್ನು ಜಪಿಸಿ ಭಾರತ ಇವತ್ತು ಮುಂದೆ ಸಾಗ್ತಾ ಇದೆ. ಈಗಾಗಲೇ ಅನೇಕ ಚಂದ್ರಯಾನ 3 ತಾವಿಲ್ಲಿ ನೋಡ್ತಾ ಇದ್ದೀರಾ. ಚಂದ್ರಯಾನ 4 ಸರ್ಕಾರ ಅನುಮೋದನೆ ನೀಡಿದೆ, ಚಂದ್ರಯಾನ 5 ನೀಡಿದೆ. ಚಂದ್ರಯಾನ 4ರಲ್ಲಿ ಚಂದ್ರನ ಕಲ್ಲು ಮಣ್ಣುಗಳನ್ನು ಸಂಗ್ರಹಿಸಿಕೊಂಡು ಭೂಮಿಗೆ ತರುವಂತಹ ಕಾರ್ಯಕ್ರಮ ಇದೆ. ಸೊ 2 ಇದು ಹೋಗಿ ಬರುತ್ತೆ, ತುಂಬ ಸವಾಲಾತ್ಮಕವಾದ ಸ್ಯಾಂಪಲ್ಸ್ ತೊಗೊಂಡ್ಬರುತ್ತೆ. ಹೌದು, ಅದು ಅದರ ಉದ್ದೇಶ. ಅದು ಹೀಗೆ ಅನೇಕ ಕಾರ್ಯಕ್ರಮಗಳಿದೆ. ಆದರೆ ಒಂದೇ ಒಂದು ಹೇಳಬೇಕು ಅಂದ್ಕೊಂಡ್ರೆ ಅಂತಿಮವಾಗಿ, ಇವತ್ತು ಭಾರತ ಏನನ್ನು ಸಾಧಿಸಿದ 50 ವರ್ಷಗಳಲ್ಲಿ ಅಂತರಿಕ್ಷ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅನ್ನೋದನ್ನು ನೀವು ಒಂದು ಅವಲೋಕನ, ಇವತ್ತು ನಾನು ಅದನ್ನೇ ಮಾಡೋ ಪ್ರಯತ್ನ ಪಟ್ಟಿದ್ದೀನಿ. ಅದನ್ನು ನೋಡಿದಾಗ, ಅವಲೋಕನ ಮಾಡಿದಾಗ ನಿಮಗೆ ನಾವು ಏನು ಸಾಧಿಸಿದ್ದೀವಿ ಅನ್ನೋದನ್ನು ನೀವು ಅರಿತಾಗ ಭವಿಷ್ಯದ ಬಗ್ಗೆ ಭರವಸೆ ಖಂಡಿತ ಮೂಡುತ್ತೆ. ಇಷ್ಟು ಹೇಳ್ತೀನಿ. ಅಂದರೆ ಇನ್ನೂ ನಾನು ಭಾಳ ತಮಾಷೆಯಾಗಿ ಕೇಳ್ತೀನಿ, ನಾವು ಚಂದ್ರನಲ್ಲೂ ಮಂಗಳನಲ್ಲೂ ಸೈಟ್ ತೊಗೊಳ್ಳೋ ದಿನ ಬರ್ತಾವ? ಅದು ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ಒಪ್ಪಂದ ಆಗಬೇಕು. ಯಾರೂ ಮಾರಕ್ಕೆ ಸಾಧ್ಯ ಇಲ್ಲ, ಯಾರೂ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಮೆರಿಕದೊಂದು ಕಾಲೋನಿ ಅಲ್ಲ. ಆದರೆ ಇವಾಗ ನೆಲೆನ ಸ್ಥಾಪನೆ ಮಾಡಬೇಕು ಅನ್ನೋದರಲ್ಲೇ ಕೆಲವು ಗೊಂದಲಗಳಿದೆ ಜಾಗತಿಕ ಮಟ್ಟದಲ್ಲಿ. ಯಾಕಂದರೆ ಚಂದ್ರ ಇಡೀ ಮಾನವ ಕುಲಕ್ಕೆ ಸೇರಿದ್ದು ಅಂತ ವಿಶ್ವಸಂಸ್ಥೆ ಹತ್ತಿರ 50 ವರ್ಷದಿಂದನೇ ಹೇಳಿತ್ತು. ಹೀಗಾಗಿ ಮುಂದೆ ಅಲ್ಲಿ ನೆಲೆ ಸ್ಥಾಪಿಸೋದು ಯಾರ್ದದು ಈ ಜಾಗ? ಎಲ್ರದ್ದು ಸರಿ. ಇವಾಗ ಆ ರೀತಿ ಎಲ್ಲರದ್ರಲ್ಲಿ ನಾನು ಹೆಂಗೆ ಹೋಗಲಿ? ಈ ರೀತಿ ಅನೇಕ ಗೊಂದಲ ಅಲ್ದಿದ್ರು ಒಪ್ಪಂದ ಆಗಬೇಕು. ಆಗತ್ತೆ ಬಿಡಿ, ಈಗಾಗಲೇ ಎಷ್ಟೆಷ್ಟು ಭೂಮಿ ಮೇಲೂ ಅಂಥದ್ದು ಆಗಿದೆ. ಖಂಡಿತ ಮಾನವ ಕುಲ ಅನ್ನೋದು ಅನ್ವೇಷಣೆಗೆ ಸಂಬಂಧಿಸಿದಂತೆ ರಕ್ತಗತವಾಗಿ ಮಾನವನಿಗೆ ಬಂದಿರೋದು ಅನ್ವೇಷಣಾ ಹಂಬಲ. ಇದರಲ್ಲಿ ಅಡೆತಡೆಗಳು ಬಂದಿದೆ, ಕೆಲವು ಬಾರಿ ಕಷ್ಟಗಳು ಎದುರಾಗಿವೆ, ಕೆಲವು ಕಡೆ ಕ್ಷೋಭೆಗಳು ಎದುರಾಗಿದೆ, ಕ್ಲೇಶಗಳು ಉಂಟಾಗಿದೆ. ಆದರೂ ಮಾನವ ಕುಲ ನೋಡಿ ಮುಂದೆ ಹೋಗ್ತಾನೆ ಇದೆ. ಹಾಗಾಗಿ ಇದ್ರ ಬಗ್ಗೆ ಖಂಡಿತ ಆಶಾಭಾವನೆ ಹೊಂದಿದೆ. ಆದರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಈ ವ್ಯಾಜ್ಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ಬರೀ ಸರಳವಾಗಿ ಯೋಚಿಸೋದಾದರೆ, ಯಾವುದೋ ಒಂದು ಕಾಲಕ್ಕೆ ಅಲ್ಲಿ ಮಾನವ ನೆಲೆಸೋಕೆ ಸಾಧ್ಯ ಆಗಬಹುದು. ಆದರೆ ಚಂದ್ರಲೋಕನೂ ಒಂದು ಭಯಂಕರವಾದ ಲೋಕನೇ ಅದು. ಅಲ್ಲಿ ಗಾಳಿನೇ ಇಲ್ಲ, ಉಷ್ಣತೆ ವೈಪರೀತ್ಯ ಇದೆ. ಈಗಾಗಲೇ 12 ಜನ ನಡೆದು ಬಂದಿದ್ದಾರಲ್ವಾ ಚಂದ್ರನ ಮೇಲೆ. ಹೀಗಾಗಿ ಅಂಟಾರ್ಟಿಕಾದಲ್ಲಿರುವಂತಹ ನೆಲೆನೇ ಆರ್ಟಮಿಸ್ ಕಾರ್ಯಕ್ರಮದ ಮೂಲಕ ಅಮೆರಿಕಾವನ್ನು ನಡೆಸ್ತಾ ಇದೆ. ಅದೇ ರೀತಿ ಚೀನಾ ಇಂಟರ್ನ್ಯಾಷನಲ್ ಲೂನಾರ್ ರಿಸರ್ಚ್ ಸ್ಟೇಷನ್ ಅಂತ ಆ ಕಾರ್ಯಕ್ರಮ ಹಾಕ್ಕೊಂಡಿದೆ. ಆರ್ಟಮಿಸ್ ಕಾರ್ಯಕ್ರಮಕ್ಕೆ ಭಾರತ ಕೂಡ ಸಹಿ ಮಾಡಿದೆ ಅಷ್ಟೆ. ಹಾಗಾಗಿ ಇದೆಲ್ಲ ಚಂದ್ರನ ಮೇಲೆ ಅನ್ವೇಷಣೆಗೋಸ್ಕರ ಅಲ್ಲ, ಅಲ್ಲಿ ಸುಸ್ಥಿರವಾಗಿ ನೆಲೆಸುವುದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಆರ್ಟಮಿಸ್. ಅಮೆರಿಕ ಅನೇಕ ದೇಶಗಳು 27, 28 ಇನ್ನೂ ಜಾಸ್ತಿ ಆಗಿರ್ಬೋದು. ಭಾರತ ಕೂಡ ಅದಕ್ಕೆ ಸಹಿ ಹಾಕಿರೋ ದೇಶ. ಒಪ್ಕೊಳ್ಳೋದು ಅಂದರೆ ಆರ್ಟಮಿಸ್ ಒಪ್ಪಂದಕ್ಕೆ. ಖಂಡಿತ ನಮಗಿರುವಂತಹ ಒಂದು ಅನುಭವ ಏನಿದೆ ಅಂತರಿಕ್ಷ ಕ್ಷೇತ್ರದಲ್ಲಿ, ಅದನ್ನು ನಾವು ಎಲ್ಲ ರಾಷ್ಟ್ರಗಳು ಸೇರಿ ಬಳಸ್ಕೊಂಡ್ರೆ ನಮಗೂ ಒಳ್ಳೆಯದು, ಇಡೀ ಮಾನವ ಕುಲಕ್ಕೂ. ಆಮೇಲೆ ಇಷ್ಟು ಸಂಶೋಧನೆಗಳಾಗಿ ಇಷ್ಟೆಲ್ಲ ಉಪಗ್ರಹಗಳು ಹೋದ್ವಲ್ಲ, ಜೀವಿ ಎಲ್ಲೂ ಪತ್ತೆ ಆಗಲಿಲ್ಲ. ಖಂಡಿತ ಜೀವಿಗಳು ಅಂದರೆ ಜೀವಿ 2 ಥರ ಇದೆ ಇಲ್ಲಿ.
ಜೀವಿಗಳು ಅನ್ನೋದು ಒಂದು, ಬುದ್ಧಿಜೀವಿಗಳು ಅನ್ನೋದು ಇನ್ನೊಂದು. ಜೀವಿಗಳು ಅಂದರೆ ಸೂಕ್ಷ್ಮ ಜೀವಿಗಳಾಗ್ಬೋದು, ಬ್ಯಾಕ್ಟೀರಿಯಾ ಥರ ಅಥವಾ ಹಲ್ಲಿ, ಇದು ಬುದ್ಧಿಜೀವಿ ಅಂದರೆ ಮಾನವ, ಅಂದರೆ ಚಿಂತನಾ ಶಕ್ತಿ ಇರೋವಂಥವ್ನು, ಕರ್ತೃತ್ವ ಶಕ್ತಿ ಇರೋವಂಥ ಮಾನವ. ಸಾಮಾನ್ಯವಾಗಿ ಎಲ್ಲೂ ಜೀವ ಪತ್ತೆ ಆಗಲಿಲ್ವ ಅಂದರೆ ಎಲ್ಲರೂ ಏಲಿಯನ್ಸ್ ಅನ್ನೋದು, ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ಸ್ ಅಂದರೆ ಇಂಟೆಲಿಜೆಂಟ್ ಬೀಯಿಂಗ್ಸ್ ಲೈಕ್ ಹ್ಯೂಮನ್ಸ್. ಫಸ್ಟ್ ಮೊದಲನೇದಾಗಿ ಖಚಿತವಾಗಿ ಜೀವ ಎಲ್ಲೂ ವೈಜ್ಞಾನಿಕ ದೃಷ್ಟಿಯಿಂದ ವಿಜ್ಞಾನಿಗಳಿಗೆ ಬೇಕಾದ ಎಲ್ಲ ಪುರಾವೆಗಳು ಜೀವಿಗಳಿದೆ ಹೊರಗೆ, ಭೂಮಿಯಿಂದ ಹೊರಗೆ ಅಂತ ಎಲ್ಲೂ ದೊರಕಿಲ್ಲ. ಎಲ್ಲ ಕುರುಹುಗಳು ದೊರೆತಿಲ್ಲ. ಹಾಗಾಗಿ ವಿಜ್ಞಾನಿಗಳು ಹೇಳೋದು ಇಂತಹ ಒಂದು ಮಹತ್ವಪೂರ್ಣವಾದ ಒಂದು ವಿಚಾರದ ಬಗ್ಗೆ ಇದೆ ಅಂದರೆ ಮಹತ್ವಪೂರ್ಣವಾದ ಸಾಬೀತು ಮಾಡಿ, ಪೂರ್ಣವಾಗಿ ಇದನ್ನು ಸಾಬೀತು ಮಾಡಿ ಅಂತ. ಎಕ್ಸ್ಟ್ರಾರ್ಡಿನರಿ ಕ್ಲೈಮ್ಸ್ ರಿಕ್ವೈರ್ ಎಕ್ಸ್ಟ್ರಾರ್ಡಿನರಿ ಎವಿಡೆನ್ಸಸ್. ಕುರುಹುಗಳು ಬೇಕು. ಹಾಗಾದ್ರೆ ಈ ಏಲಿಯನ್ಸ್ ಎಲ್ಲ ಸುಳ್ಳು? ನಾನು ಸುಳ್ಳು ಅಂತ ಹೇಳ್ತಲ್ಲ, ಇದ್ರವರೆಗೂ ಪತ್ತೆ ಆಗಿಲ್ಲ. ಅದಕ್ಕೆ ನೀವು ಕೇಳಿದ ಪ್ರಶ್ನೆನೇ ಯಾರೊಬ್ರು ಕೇಳಿದಾಗ ಅಮೇರಿಕಾದಲ್ಲಿ ಯಾರೊಬ್ಬರು ಹೇಳಿದರು, ಆಬ್ಸೆನ್ಸ್ ಆಫ್ ಎವಿಡೆನ್ಸ್ ಈಸ್ ನಾಟ್ ಎವಿಡೆನ್ಸ್ ಆಫ್ ಆಬ್ಸೆನ್ಸ್ ಅಂತ. ಅಂದರೆ ನಿಮಗೆ ಯಾವುದು ಕುರುಹು ಸಿಕ್ಕಿಲ್ಲ ಅಂದರೆ ಅವ್ರು ಯಾರು ಅಂತಹ ಜೀವಿಗಳು ಯಾರೂ ಇಲ್ಲ ಅಂತಲ್ಲ, ಸಿಕ್ಕಿಲ್ಲ ಇನ್ನೂ ಕುರುಹು. ನಮಗೆ ಸಿಕ್ಕಿಲ್ಲ ಅಷ್ಟೇ, ಸಿಕ್ಕಿಲ್ಲ, ಇದುವರೆಗೂ ಸಿಕ್ಕಿಲ್ಲ ಅಷ್ಟೇ ನಾ ಹೇಳೋದು. ಇನ್ನು ಅದಕ್ಕಿಂತ ಮುಂಚೆ ಹಾಗಾದ್ರೆ ಇಲ್ವಾ ಅದು ನಂಗೆ ಗೊತ್ತಿಲ್ಲ. ನಾನು ವಿಜ್ಞಾನಿಗಳು ಕೆಲವರು ಬರೆದಿರೋದು ಇದು ಮಾಡಿ. ಹೀಗಾಗಿ ನಾನು ಹೇಳೋದು ಇಷ್ಟೇ, ಇಸ್ರೋದಲ್ಲಿರುವಂಥ ಒಂದು 18,000 ಜನಗಳ ಪೈಕಿ 16,000 to 18,000 ಜನದ ಪೈಕಿ ನಾನು ಒಬ್ಬ ಆಗಿದ್ದೆ ಒಂದು ಕಾಲದಲ್ಲಿ, ಇಡೀ ಭಾರತಾದ್ಯಂತ ನಾನು ಒಬ್ಬ ಆಗಿದ್ದೆ ಅಷ್ಟೆ. ಆದರೆ ನನ್ನ ಮಟ್ಟದಲ್ಲಿ ನಾನು ಏನು ಕೊಡುಗೆ ನೀಡೋಕ್ಕೆ ಸಾಧ್ಯನೋ ಅದನ್ನು ಸಾಧ್ಯ ಮಾಡಿದಂತಹ ಆ ಒಂದು ಅಮೋಘವಾದ ಸಂಸ್ಥೆಗೆ ನನ್ನ ನಮನ. ಈಗ ರಾಕೆಟ್ ಉದಾಹರಣೆಗೆ ಉಪಗ್ರಹಗಳನ್ನ ಉಡಾಯಿಸುವಂಥ ವಾಹನಗಳು ಒಂದ್ಸಲ ಉಡಾಯಿಸಿದ ಮೇಲೆ ಆ ಉಪಗ್ರಹಗಳನ್ನ ಹೊತ್ತು ಹೋಯ್ತವೆ ಮೇಲಕ್ಕೆ, ವಾಪಸ್ ಬರ್ತಾವ ಅಥವಾ ಯೂಸ್ ಆ್ಯಂಡ್ ಥ್ರೋ ಥರ ಒನ್ ಟೈಮ್ ಯೂಸ್? ಇದುವರೆಗೂ ಅವು ಯೂಸ್ ಆ್ಯಂಡ್ ಥ್ರೋ ಅಂತ ನೀವೇನು ಹೇಳಿದ್ರಿ, ಒಂದು ಬಾರಿ ಮಾತ್ರ. ನಮ್ಮ PSLV, GSLV, SLV-3, LVM-3 ಎಲ್ಲ ಅದೇ ಥರನೇ. ಆದರೆ ಇಲಾನ್ ಮಸ್ಕ್ ಅವರ ಫಾಲ್ಕನ್ 9 ಅನ್ನುವಂತಹ ರಾಕೆಟ್ನ ಕೆಳಭಾಗ ಮೊದಲ ಹಂತ ವಾಪಸ್ ಬಂದು ಇಳಿಯುತ್ತೆ, ಪುನಃ ಬಳಸ್ಬೋದು. ಇತ್ತೀಚೆಗೆ ಆ ಬಗ್ಗೆನೂ ನಡೀತಾ ಇದೆ. ಭಾರತ ಕೂಡ ರಿಯೂಸಬಲ್ ಲಾಂಚ್ ವೆಹಿಕಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟ್ ಅಂದರೆ ಮರುಪಯೋಗಕ್ಕೆ ಬರುವಂತಹ ಒಂದು ವಾಹನದ ನಿರ್ಮಾಣದಲ್ಲಿ ಇವತ್ತು ತನ್ನನ್ನು ತೊಡಗಿಸಿಕೊಂಡಿದೆ. ಆದರೆ ಅದೇ ದೊಡ್ಡ ವಾಹನ ಅಲ್ಲ, ಆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಒಂದು ಪುಟ್ಟ ವಾಹನನ ನಿರ್ಮಿಸಿ ಒಂದ್ಸಲ ಉಡಾಯಿಸಿದೆ, ನಡೆಸ್ತಾ ಇದೆ ಸಂಶೋಧನೆ ಇದ್ರ ಬಗ್ಗೆ. ಖಂಡಿತ. ಹಾಗಾದರೆ ಇವು ಒನ್ ಟೈಮ್ ಯೂಸ್ ಅಥವಾ ಯೂಸ್ ಆ್ಯಂಡ್ ಥ್ರೋ ರಾಕೆಟ್ಸ್ ಏನಿದಾವಲ್ಲ ಈಗಿರುವಂಥವು, ಅವು ಹೋಗಿ ಬಾಹ್ಯಾಕಾಶದಲ್ಲೇ ಉರಿದೋಗ್ತವೆ. ಹೌದು, ಎಲ್ಲ ಆಗೋಲ್ಲ, ಒಂದೊಂದೇ ಹಂತ ಕಳಚಿ ಬೀಳ್ತಾ ಇರುತ್ತೆ, ಕಡೇ ಹಂತ ಮಾತ್ರ ಹೋಗಿ ಅಲ್ಲಿ ಸುತ್ತಾ ಇರುತ್ತೆ ಅಷ್ಟೇ. ನೋಡಿ, ಭಾರತ ಆ ವಿಚಾರದಲ್ಲೂ ಅಂಥದ್ದು ಕಲುಷಿತ ಮಾಡಬಾರ್ದು ವಾತಾವರಣನ, ಭೂಮಿಯ ಹತ್ತಿರದ ಕಕ್ಷೆಗಳನ್ನು ಅಂತ ಅದಕ್ಕೆ ಬೇಕಾದ ಮುಂಜಾಗರೂಕ ಕ್ರಮಗಳನ್ನು ಕೈಗೊಳ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಯಾವ ರೀತಿ ವರ್ತಿಸಬೇಕು ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಇಸ್ರೋ ಮಾಡ್ತಾ ಇದೆ. ಅಲ್ಲಿನ ಕಸವನ್ನು ಕ್ಲೀನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿ ಕಾಂಟ್ ಬ್ರಿಂಗ್ ದಿ ವೇಸ್ಟ್. ಇದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಅನೇಕರು ಇದ್ರ ಬಗ್ಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ, ನಾನು ಹೇಳಿದ್ನಲ್ಲ, ಆಶಾವಾದಿ ನಾನು ಈ ವಿಚಾರದಲ್ಲಿ. ಖಂಡಿತ ಇವತ್ತಲ್ಲ ನಾಳೆ ಇದಕ್ಕೆ ಒಂದು ಒಪ್ಪಂದ ಆಗಿ ತಂತ್ರಜ್ಞಾನನೂ ಅಭಿವೃದ್ಧಿ ಹೊಂದಿ ಈ ಒಂದು ಸಮಸ್ಯೆ ಅಂತ ಈಗಲೇ ಹೇಳೋಕ್ಕಾಗಲ್ಲ, ಈ ಒಂದು ಸವಾಲನ್ನು ಮಾನವ ಅದನ್ನು ಕೈಗೆತ್ತಿಕೊಂಡು ಪರಿಹಾರ ಕಂಡುಕೊಳ್ತಾನೆ ಅನ್ನೋದು. ಹಾಗಾದರೆ ಈಗ ನಾವು ಗಡಿಗಳಲ್ಲಿ ಕಿತ್ತಾಡ್ತಿದ್ದೀವಿ. ಈಗ ನಮ್ಮ ಗಡಿ, ಇನ್ನೊಂದು ಗಡಿ, ಅಥವಾ ಆ ದೇಶ ಈ ದೇಶ, ಈ ಧರ್ಮ ಆ ಧರ್ಮ ಅಂತ ಕಿತ್ತಾಡ್ತಿದ್ದೀವಿ. ಬಹುಶಃ ಗ್ರಹಗಳಿಗಾಗಿ ಯುದ್ಧ ನಡೆಯೋ ದಿನ ಬರ್ಬೋದಾ? ಈಗಲೇ ಹೇಳೋದು ಕಷ್ಟ, ಅದೆಲ್ಲ ಹೇಳೋದು ಕಷ್ಟ. ಇವಾಗ ಸಾಮಾನ್ಯವಾಗಿ ಈವನ್ ಮಂಗಳ ಗ್ರಹಕ್ಕೆ ಹೋಗಬೇಕಾದ್ರೂ ಒಂದು ದೇಶದ ಬದಲು ಅನೇಕ ದೇಶಗಳು ಒಟ್ಟಿಗೆ ಕೈ ಜೋಡಿಸಿದ್ರು ಒಳ್ಳೆಯದು ಅಂತ ಈಗಾಗಲೇ ಮಾತುಕತೆಗಳು ಕೇಳಿ ಬರ್ತಾಯಿದೆ. ಎಲ್ಲೂ ಯಾವುದೂ ಒಪ್ಪಂದ ಆಗಿಲ್ಲ. ಇವಾಗ ಆರ್ಟಮಿಸ್ ಒಪ್ಪಂದ ಅಮೇರಿಕಾ ಒಂದೇ ಅಲ್ಲ ಇರೋದು, ಭಾರತ ಕೂಡ ಸಹಿ ಮಾಡಿದೆ ಇದಕ್ಕೆ. ಅಮೇರಿಕಾ ಜೊತೆ ಅನೇಕ ರಾಷ್ಟ್ರಗಳು, ಕೆನಡಾ, ಯುರೋಪ್ನ ರಾಷ್ಟ್ರಗಳು, ಜಪಾನ್ ಇವೆಲ್ಲ ಕೈ ಜೋಡಿಸಿವೆ. ನೋಡಿ, ನೀವು ಹೇಳಿದ್ರಲ್ಲ, ಅದ್ರ ಬದಲು ಒಟ್ಟಾಗಿ ಎಲ್ಲರೂ ಅಂತರಿಕ್ಷವನ್ನು ಅನ್ವೇಷಣೆ ನಡೆಸೋದಕ್ಕೆ ಮಾನವ ನಿರ್ಧರಿಸಿರೋದು ಒಂದು ಶುಭ ಸೂಚಕ ಅಂತ ನನಗೆ ಅನ್ಸುತ್ತೆ. आप अपनी स्क्रीन पे देख सकते हैं कि हम लैंडर मॉड्यूल. ಸ್ನೇಹಿತರೆ, ನೀವು ನೋಡ್ತಾ ಇರೋಂಥದ್ದು ಚಂದ್ರಯಾನ 3ರ ಉಪಗ್ರಹ. ಅಂದರೆ ಚಂದ್ರನ ಮೇಲೆ ಇಳಿದಿದೆ, ಪಕ್ಕ ಲ್ಯಾಂಡ್ ಆಗಿರುವಂಥದ್ದು. ಇದು ಯಾವುದೋ CG ಗ್ರಾಫಿಕ್ಸು, ಇನ್ನೊಂದು ಫೋಟೋಶಾಪ್ಡ್ ಇಮೇಜ್ ಅಲ್ಲ. ಚಂದ್ರನ ಮೇಲೆ ಇಳಿದ ಚಂದ್ರಯಾನ 3 ಉಪಗ್ರಹದ ಗರ್ಭದಿಂದ ಇಳಿದ ಒಂದು ರೋವರು ಅದು ದೂರ ಬಂದು ತನ್ನ ತಾಯಿಯ ಫೋಟೋನ ತೆಗೆದು ಕಳಿಸಿದೆ. ಇದನ್ನು ತಾಯಿ ಅನ್ಬೋದು. ತಾಯಿಯ ಗರ್ಭದಲ್ಲಿದ್ದ ಮಗು ಅಂದರೆ ಆ ರೋವರು ಹೊರಗೆ ಬಂದು ದೂರ ನಿಂತ್ಕೊಂಡು ತನ್ನ ತಾಯಿ ಹೆಂಗೆ ಕಾಣ್ತಾಳೆ ಅಂತ ಹೇಳಿ ತನ್ನ ತಾಯಿಯ ಸೃಷ್ಟಿಕರ್ತರು
ನಮ್ಮ ಮಾನವರಿಗೆ ಅವ್ರಿಗೆ ಕಳಿಸಿರುವಂಥ ಫೋಟೋ ಇದು. ಅಂದರೆ ನೋಡಿ, ವಿಕ್ರಮ್ ಸಾರಾಭಾಯಿ ಅವರು, ಅವರ ಸಹೋದ್ಯೋಗಿಗಳು, ಅವರ ಸಂಗಡಿಗರು ಎಲ್ಲರೂ ಸೇರಿ ಯೋಜಿಸಿದಂತಹ, ಕನಸು ಕಂಡಂತಹ ಭಾರತ ನಮ್ಮ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸ್ಪೇಸ್ ಸ್ಟೇಷನ್ ಈ ಕಾರ್ಯಕ್ರಮಗಳಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಬೇಕು, ಅದರಿಂದ ಭಾರತದ ಜನಸಾಮಾನ್ಯರ ಬದುಕು ಹಸನಾಗುತ್ತೆ ಅಂತ ಅನ್ನೋದನ್ನು ಬಹಳ ದೂರದೃಷ್ಟಿತ್ವದಿಂದ ಕಂಡು ಅದನ್ನು ಶುರು ಮಾಡಿ ಮುಂದೆ ಬಂದು ಅನೇಕ ಸವಾಲುಗಳನ್ನು ಎದುರಿಸಿ ದಾಟಿ ಮೊಟ್ಟ ಮೊದಲ ಉಪಗ್ರಹ ನೋಡಿ ಇಲ್ಲೇ ಇದೆ. ಇದು ನಾನು ಹೇಳೋದು ಇದು ನಿಜವಾದ ಒಂದು ಪುಣ್ಯಕ್ಷೇತ್ರ. ಇದು ದಿಸ್ ಇಸ್ ಎ ಗ್ರೇಟ್ ಅನ್ಕೊಂಡ್ರೆ ತೊಂದರೆ ಏನಿಲ್ಲ ನೋಡಿ. ದಿಸ್ ಇಸ್ ಎ ಮಾನ್ಯುಮೆಂಟ್. ನೀವು ಯಾವುದೋ ಮಾನ್ಯುಮೆಂಟ್ ಹೇಳ್ತಿರಲ್ಲ, ದಿಸ್ ಈಸ್ ದಿ ಟ್ರೂ ಮಾನ್ಯುಮೆಂಟ್. ಇದನ್ನು ನಾವು ಕಳಿಸಿ ಬಾಹ್ಯಾಕಾಶಕ್ಕೆ ಕಳಿಸಿ ಇದೇ ಏಪ್ರಿಲ್ 19, ನಾವು ಏಪ್ರಿಲ್ ತಿಂಗಳಲ್ಲಿ ನಿಂತಿದ್ದೀವಿ. ಏಪ್ರಿಲ್ 19ಕ್ಕೆ ಬರೋಬ್ಬರಿ 50 ವರ್ಷ, ಎಕ್ಸಾಕ್ಟ್ಲಿ 50 years ಆಫ್ ಫಸ್ಟ್ ಸ್ಯಾಟಲೈಟ್ ಲಾಂಚ್ ಬೈ ಇಂಡಿಯಾ. ಸೊ ಅಂಥ ಒಂದು ಸುಸಂದರ್ಭದಲ್ಲಿ ನಾವು ನಿಂತಿರೋಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಸ್ರೋ ವಿಜ್ಞಾನಿಗಳಾದ ಡಾಕ್ಟರ್ ಗುರುಪ್ರಸಾದ್ ಅವರು, ಬಹಳ ಹಸನ್ಮುಖಿಗಳು, ಸಹೃದಯರು, ಸುಸಂಸ್ಕೃತರು, ಬಹಳ ಓದ್ಕೊಂಡಿದ್ದಾರೆ. ಬರೀ ವಿಜ್ಞಾನ ಮಾತ್ರ ಅಲ್ಲ, ಅವ್ರಿಗೆ ಸಾಹಿತ್ಯ ಗೊತ್ತು, ಸಿನಿಮಾ ಗೊತ್ತು, ಕಲೆ ಗೊತ್ತು, ಅನೇಕ ಕ್ಷೇತ್ರಗಳು ಗೊತ್ತು ಅವ್ರಿಗೆ. ಸೊ ಅವರು ಎಷ್ಟು ಚೆನ್ನಾಗಿ ನಮಗೆ ಭಾಳ ಸರಳವಾದ ಭಾಷೆಯಲ್ಲಿ ನಮಗೆ ಅರ್ಥ ಆಗೋ ಹಾಗೆ, ನಮ್ಮ ಬುದ್ಧಿಮಟ್ಟಕ್ಕೆ ಅರ್ಥ ಆಗೋ ಹಾಗೆ ಎಷ್ಟು ಚೆನ್ನಾಗಿ ಅವ್ರದ್ದು ನಮ್ಗೆ ತಿಳಿಸ್ಕೊಟ್ರು. ನಾವು ಬಹಳ ಹೆಮ್ಮೆ ಪಡೋದ್ರ ಜೊತೆಗೆ ಜವಾಬ್ದಾರಿಯುತವಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಗೊತ್ತಾ, ಇಷ್ಟೆಲ್ಲ ಕಷ್ಟಪಟ್ಟು ಒಂದು ವಿಜ್ಞಾನಿಗಳ ತಂಡ ಹಗಲು ಇರುಳು ಕೆಲಸ ಮಾಡಿ ನಮ್ಮ ಒಳ್ಳೆಯದಾಗಲಿ ಅಂತ ಹೇಳಿ ನಮಗೆ ತಂತ್ರಜ್ಞಾನಗಳನ್ನು ಎಲ್ಲವನ್ನು ತಂದುಕೊಡ್ತಾ ಇದೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ನಮ್ಮ ಬದುಕನ್ನು ಸುಧಾರಿಸ್ಕೊಳ್ಳೋ ಜೊತೆಗೆ ಈ ದೇಶವನ್ನು ಕಟ್ಬಿಟ್ರೆ ನಾವು ಇವ್ರಿಗೆಲ್ರಿಗೂ ಕೊಡುವಂಥ ಬಹಳ ದೊಡ್ಡ ಕೃತಜ್ಞತೆ, ಹೇಳುವಂಥ ಬಹಳ ದೊಡ್ಡ ಧನ್ಯವಾದ. ಹಾಗಾಗಿ ನಾವು ಈ ನೆಲದಲ್ಲಿ ಹುಟ್ಟಿದ್ದೀವಲ್ಲ, ಇಂಥ ಒಳ್ಳೊಳ್ಳೆಯವರು ಹುಟ್ಟಿರುವಂಥ ನೆಲದಲ್ಲಿ ಈ ರೀತಿಯ ನಿಜವಾದ ನಿಸ್ವಾರ್ಥಿ ಮನೋಭಾವದ ಈ ದೇಶ ಪ್ರೇಮಿಗಳು ಹುಟ್ಟಿರೋ ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ. ನಾವು ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಕೇಳಿಕೊಂಡು ಈ ವಿಡಿಯೋ ನಿಮ್ಮ ಎಲ್ಲ ಮಕ್ಕಳಿಗೂ ತೋರಿಸಿ, ಮನೆಯಲ್ಲಿ ತೋರಿಸಿ. ಆಮೇಲೆ ಈ ವಿಡಿಯೋನ ಪದೇ ಪದೇ ಕೇಳಿ, ಯಾಕಂದರೆ ಅರ್ಥ ಆಗೋದು ಸ್ವಲ್ಪ ತಾಂತ್ರಿಕವಾಗಿ ಕಷ್ಟ, ಅದನ್ನು ಪದೇ ಪದೇ ಕೇಳಿ ಅರ್ಥ ಮಾಡ್ಕೊಳ್ಳಿ. ಸಂಬಂಧಪಟ್ಟಂಥ ಇವತ್ತು ಇಮೇಜ್ಗಳು, ವೀಡಿಯೋಗಳು ಸಿಗ್ತವೆ ನಿಮಗೆ ಇಂಟರ್ನೆಟ್ಗಳಲ್ಲಿ, ನೋಡಿ, ಓದಿ, ಸಾಹಿತ್ಯನ ತಿಳ್ಕೊಳ್ಳಿ. ಅವಾಗೇನಾಗುತ್ತೆ, ನಮ್ಮ ಸಣ್ಣತನಗಳು ಕಡಿಮೆ ಆಗುತ್ತೆ. ಖಂಡಿತ ಅಲ್ವಾ ಸರ್? ನಾವು ನೋಡಿ ನೀವು ಹೇಳ್ತಿರುವಾಗಲೇ ಎಷ್ಟು 6 ಕೋಟಿ ಕಿಲೋಮೀಟರ್ ಮಂಗಳ 67 ಕೋಟಿ ಕಿಲೋಮೀಟರ್ 67 ಕೋಟಿ ಕಿಲೋಮೀಟರ್ ದೂರದ ಮಂಗಳ ಗ್ರಹಕ್ಕೆ ಹೇಗೆ ತಲುಪಿದ್ರು ಅವರು ಒಂದು ಉಪಗ್ರಹದ ಮೂಲಕ ಭಾರತೀಯರು ಅಂತೆಲ್ಲ ಯೋಚನೆ ಮಾಡಬೇಕಾದ್ರೆ ನಾವು ಯಾವುದೋ ಸಣ್ಣತನಗಳು, ಈರ್ಷೆ, ಅಸೂಯೆ, ಇನ್ನೊಂದು ಎಲ್ಲವನ್ನು ಒದ್ದಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ದೊಡ್ಡತನದ ಕಡೆ ಹೋಗೋದು ಇವುಗಳಿಂದ ಭಾಳ ಕಲಿಬೇಕು. ಹಾಗಾಗಿ ಸರ್ಗೆ ಅನಂತ ಧನ್ಯವಾದ. ಅವರ ಅಮೂಲ್ಯವಾದ ಸಮಯ, ಒಂದು 2-3 ಗಂಟೆ ಸಮಯ ನಮ್ಮ ಜೊತೆ ಹಂಚಿಕೊಂಡ್ರು. ಆ್ಯಂಡ್ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರಿಗಿಂತ ಒಬ್ಬರು ಮಹಾನ್ ಭಾವರು ನಮಗೆ ಪರಿಚಯಿಸಿದ್ರು, ಅವ್ರಿಗೂ ಕೂಡ ಧನ್ಯವಾದ. ಅವರ ಇಡೀ ತಂಡ ನಮ್ಮನ್ನು ಈ ಮನೆಯ ಮಕ್ಕಳ ಹಾಗೆ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನೆಹರು ತಾರಾಲಯ ಬಹಳ ಅತ್ಯುತ್ತಮವಾದ, ಇಡೀ ದೇಶದ ಅನೇಕ ತಾರಾಲಯಗಳಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ತಾರಾಲಯ ಬೆಂಗಳೂರಿನಲ್ಲಿದೆ. ಅನೇಕ ಚಲನಚಿತ್ರಗಳು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಾವೆ. ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ಇಲ್ಲಿ ತೋರಿಸಿ. ಅದಕ್ಕೆ ವೆಬ್ಸೈಟ್ನಲ್ಲಿ ಎಲ್ಲ ವಿವರಗಳಿದ್ದಾವೆ. ಇಲ್ಲಿಗೆ ಬರುವ ಅಭ್ಯಾಸ ಇರಲಿ, ವಿಜ್ಞಾನದ ಕಡೆ ಇರಲಿ. ಕುವೆಂಪು ಹೇಳ್ತಾರೆ, ವಿಜ್ಞಾನ ಮತ್ತು ಆಧ್ಯಾತ್ಮ ಈ ದೇಶವನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗಬಲ್ಲವು ಅಂತ. ಹಾಗಾಗಿ ಆ ದಾರಿಗೆ ನಡೆಯೋಣ ಅಂತ ಕೇಳ್ಕೊತಾ ನೋಡಿದ್ದು ನಿಮಗೂ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದು ಮಾತು ನಾನು ಹೇಳಿದೆ, ಇಸ್ರೋ ಬಗ್ಗೆ ಇಷ್ಟು ಮಾತಾಡಿದೆ. ಇಸ್ರೋ ಏನು ಮಾಡಿದೆ ಅನ್ನೋದನ್ನು, ಅದರಲ್ಲೂ ಅಂತರಿಕ್ಷ ವಿಜ್ಞಾನ ಕ್ಷೇತ್ರದಲ್ಲಿ ಏನು ಮಾಡಿದೆ ಅನ್ನೋದನ್ನು ಸಾಮಾನ್ಯರಿಗೆ ತಲುಪಿಸುವಂತಹ ಒಂದು ಪ್ರಯತ್ನನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ನಾವು ಇವತ್ತು ಮಾಡ್ತಾಯಿದ್ವಿ. ಇದು ಇಸ್ರೋದು ಒಂದೇ ಅಲ್ಲ, ಭಾರತದ ಒಂದೇ ಅಲ್ಲ, ಇಡೀ ಖಗೋಳಶಾಸ್ತ್ರ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು, ಅದರ ಹೆಚ್ಚಿನ ಒತ್ತು ನಮ್ಮ ಸಾಮರ್ಥ್ಯ ಏನಿದೆ, ನಮ್ಮ ಸಾಧನೆ ಏನಿದೆ ಅದು ಕೊಟ್ಟು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಕಾರ್ಯಕ್ರಮಗಳು ವಿಜ್ಞಾನವನ್ನು ಜನಪ್ರಿಯಗೊಳಿಸೋದು ಇದೆ, ಜೊತೆಗೆ ಅಸಾಂಪ್ರದಾಯಿಕವಾದಂತಹ ನಾನ್ ಫಾರ್ಮಲ್ಸ್ ಸೈನ್ಸ್ ಎಜುಕೇಷನ್ ಅಂದರೆ ವಿಜ್ಞಾನ ಶಿಕ್ಷಣನೂ ಇರ್ತೀವಿ. ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳಿದೆ. ಪರಮ ಅವರು ಹೇಳಿದಾಗೆ ನಮ್ಮ ವೆಬ್ಸೈಟ್ನ ನೋಡಿ, ದಯಮಾಡಿ ನಮ್ಮ ಕಾರ್ಯಕ್ರಮಗಳಿಗೆ, ನಮ್ಮ ಆಕಾಶ ಮಂದಿರ ಪ್ರದರ್ಶನಗಳು ತುಂಬ ಜನಪ್ರಿಯವಾದವು ಬರಬೇಕು ಅಂತ ಎಲ್ಲರೂ ಆನಂದಿಸಬೇಕು, ವಿಜ್ಞಾನ ಕಲಿಬೇಕು ಅಂತ ನಾನು ಮತ್ತೊಮ್ಮೆ ಕೋರ್ಕೋತೀನಿ. ಪರಮ ಅವರಿಗೆ ನಮಸ್ಕಾರ. ಪರಮ ಅವರು ನನಗೆ ತಿಳಿದಿದ್ದರು ಮೊದಲು. ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು ಕರ್ಕೊಂಬಂದರು. ಇವರ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚಿಕೊಂಡು ಫ್ಯಾನ್ ಆದ ನಾನು ಇವತ್ತು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಅನ್ನೋದು ಭಾಳ ಸಂತೋಷ. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇನ್ನೊಂದು ಕೊನೆ ಪ್ರಶ್ನೆ, ಇಸ್ರೋಗೆ ಈಗ ಒಂದು 18-19 ಸಾವಿರ ಜನ ಉದ್ಯೋಗಿಗಳಿದ್ದಾರಲ್ಲ, ವಿಕ್ರಮ್ ಸಾರಾಭಾಯಿ ಅವರೆಲ್ಲ ಕನಸು ಕಂಡು ಅದು ಶುರುವಾದಾಗ ಎಷ್ಟು ಜನ ಇದ್ದರು? ಕೆಲವು 100 ಅನ್ನೋದು, ಅದಕ್ಕಿಂತ ಜಾಸ್ತಿ ಇರಲಿಲ್ಲ. ಖಂಡಿತ ಇದು ಜರ್ನಿ ಮೊದಲು ಕೆಲವು ಡಜನ್ ಇರ್ಬೋದು, ಆಮೇಲೆ ಕೆಲವು 100. ಸಾರಾಭಾಯಿ ಅವರು ತೀರ್ಕೊಳ್ಳೋ ಅಷ್ಟೊತ್ತಿಗೆ ಕೆಲವು 100 ಅಷ್ಟೇ, ಅದೂ ಜಾಸ್ತಿ. ಸೊ 1000 ಮೈಲ್ಸ್ ಜರ್ನಿ ಸ್ಟಾರ್ಟ್ಸ್ ವಿತ್ ಅ ಸಿಂಗಲ್ ಸ್ಟೆಪ್. ಎಸ್, ಖಂಡಿತ. ಮೊದಲ ಹೆಜ್ಜೆ ಬಹಳ ಮುಖ್ಯ. ಥ್ಯಾಂಕ್ ಯು.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.